ಈ ದಿನದಲ್ಲಿ ತಿಳಿಸ್ತಾ ಇರ್ತಕ್ಕಂಥ ಬಹಳ ಮುಖ್ಯವಾದ ವಿಚಾರ ಅಂದರೆ ಆಹಾರದ ಬಗೆಗೆ. ಮನುಷ್ಯ ಹುಟ್ಟಿದ ನಂತರದಲ್ಲಿ ಆತನಿಗೆ ಯೋಗದ ಬಗೆಗೆ ಜ್ಞಾನ ಇರಬೇಕು. ಯೋಗ ಎಂದರೇನು, ಅದನ್ನು ಅಭ್ಯಾಸ ಮಾಡ್ತಕ್ಕಂಥ ಬಗ್ಗೆ ಇದನ್ನು ತಿಳಿದುಕೊಂಡು ಯೋಗವನ್ನು ಅಭ್ಯಾಸ ಮಾಡಬೇಕು. ಎರಡನೇದು ಆಹಾರದ ಬಗೆಗೆ ಗೊತ್ತಿರಬೇಕು. ಯಾವ ಆಹಾರ ತಗೊಳ್ಬೇಕು, ಯಾವ ಆಹಾರ ಯಾವ ರೀತಿ ಪರಿಣಾಮ ಬೀರುತ್ತೆ, ಯಾವ ಆಹಾರ ಹೆಚ್ಚಾಗಿ ತೆಗೆದುಕೊಂಡಾಗ ಯಾವ ರೀತಿ ತೊಂದರೆಗಳು ಆವೃತ್ತವಾಗ್ತವೆ, ಯಾವ ಆಹಾರ ಬೇಡ, ಯಾವ ಸಮಯದಲ್ಲಿ ತಗೋಬೇಕು ಇತ್ಯಾದಿ ಇವುಗಳ ಬಗೆಗೆ ತಿಳ್ಕೊಳ್ಬೇಕು. ಸಮಾಜದಲ್ಲಿ ಇರ್ತಕ್ಕಂಥ ಸುಮಾರು 160ರಿಂದ 70 ಮಂದಿ ತೊಂದರೆಗಳಿಂದ ನರಳ್ತಾ ಇದ್ದಾರೆ ಅಂದರೆ ಇದರ ಬಗೆಗೆ ಗೊತ್ತಿಲ್ಲದೆ ಇರ್ತಕ್ಕಂಥದ್ದು, ಆಹಾರದ ಬಗೆಗೆ ಗೊತ್ತಿಲ್ಲದೆ ಇರ್ತಕ್ಕಂಥದ್ದು. ಹಾಗಾಗಿ ಆಹಾರದ ಬಗೆಗೆ ತಿಳ್ಕೊಳ್ಬೇಕು. ನೆಕ್ಸ್ಟು ನಿದ್ರೆಯ ಬಗೆಗೆ ತಿಳ್ಕೊಳ್ಬೇಕು. ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡ್ತೇವೆ. ಮತ್ತು ಬಿಹೇವಿಯರ್ ಬಗೆಗೆ ತಿಳ್ಕೊಳ್ಬೇಕು. ಈ 4 ಭಾಗಗಳು ಬಹಳ ಮುಖ್ಯವಾಗಿರ್ತಕ್ಕಂಥವು. ಸ್ಪಷ್ಟವಾಗಿ ಇವುಗಳನ್ನು ತಿಳಿದುಕೊಂಡು ಅಳವಡಿಸ್ಕೊಂಡಿದ್ದೆ ಆದಲ್ಲಿ 100ಕ್ಕೆ 98 ಭಾಗದಷ್ಟು ರೋಗಗಳನ್ನು ದೂರ ಇರಿಸಬಹುದು. ಹಾಗಾದರೆ ಈಗ ಆಹಾರದ ಬಗೆಗೆ ತಿಳಿದುಕೊಳ್ಳೋಣ. ಹೇಳಲಾಗಿದೆ ಆರೋಗ್ಯಂ ಭೋಜನಾಧೀನಂ ಅಂತ ಹೇಳಿ. ನಮ್ಮ ಆರೋಗ್ಯ ಅಂತಕ್ಕಂಥದ್ದು ಭೋಜನದ ಅಧೀನದಲ್ಲಿ ಇದೆ. ಅವರ್ ಹೆಲ್ತ್ ಈಸ್ ಅಂಡರ್ ದಿ ಕಂಟ್ರೋಲ್ ಆಫ್ ಫುಡ್. ಹಾಗಾಗಿ ಅದ್ರ ಬಗೆಗೆ ತಿಳ್ಕೊಳ್ಬೇಕು. ಕೆಲವರು ಹೇಳ್ತಾರೆ ನಾನು ಯೋಗ ಅಭ್ಯಾಸ ಮಾಡ್ತಾ ಇದ್ದೇನೆ, ನನಗೇನು ಬೇಕಾಗಿಲ್ಲ ಅಂತ. ನಮಗೆ 37 ವರ್ಷದ ಯೋಗದ ಅನುಭವ ಇದೆ. ಈ 37 ವರ್ಷದ ಯೋಗದ ಅನುಭವದೊಂದಿಗೆ ಹೇಳ್ತಾ ಇರ್ತಕ್ಕಂಥ ಮುಖ್ಯವಾದಂಥ ಮಾತು, ಬರೀ ಯೋಗದಿಂದ ಸಂಪೂರ್ಣವಾದಂಥ ಆರೋಗ್ಯವನ್ನು ಕಾಪಾಡಿಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಯೋಗದ ಜೊತೆಗೆ ಆಹಾರದ ಬಗೆಗೆ ತಿಳಿದುಕೊಂಡು ಆಹಾರದ ಕ್ರಮವನ್ನು ಅನುಸರಿಸಿದಾಗ ವಿಶೇಷವಾದಂಥ ಆರೋಗ್ಯ ನಿಮ್ಮದಾಗುತ್ತೆ. ಕೆಲವರು ಹೇಳಿಕೆ ಇದೆ, ಯೋಗ ಮಾಡೋರು ಅದು ತಿನ್ನಬಾರ್ದು, ಇದು ತಿನ್ನಬಾರ್ದು, ಹಾಗಿರಬಾರ್ದು. ಈಗ ತಿಳಿದುಕೊಳ್ತೀರ ಯಾವ್ದು ತಿನ್ನಬೇಕು, ಯಾವ್ದು ತಿನ್ನಬಾರ್ದು. ಇದರ ಬಗೆಗೆಲ್ಲ ವಿಶೇಷವಾದಂಥ ಜ್ಞಾನ ಆವೃತ್ತವಾಗ್ತಾ ಹೋಗುತ್ತೆ. ಇದನ್ನು ನೀವು ತಿಳಿದುಕೊಂಡ ನಂತರ ಇದು ಪ್ರಪಂಚದ ಒಂದು ದೊಡ್ಡ ಸೀಕ್ರೆಟು, ಅಂದ್ರೆ ಗುಪ್ತ ವಿಚಾರ. ಇದನ್ನು ನೀವು ತಿಳಿದುಕೊಂಡ ನಂತರ ಇತರರಿಗೆ, ಅವಶ್ಯಕವಾಗಿರ್ತಕ್ಕಂಥವರಿಗೆ, ಒಳ್ಳೆಯವರಿಗೆ ಮಾತ್ರ, ಒಳ್ಳೆಯವರು ಅಂತ ತಿಳಿದಾಗ ಮಾತ್ರ ಅವರಿಗೆ ಅದನ್ನು ಶೇರ್ ಮಾಡಿ. ಉತ್ತಮವಾದಂಥ ಹಂತಗಳು ನಿಮಗೂ ಆವೃತ್ತವಾಗ್ತವೆ. ಅವರ ಒಂದು ಆಶೀರ್ವಾದ ನಿಮಗೂ ಸಹ ವಿಶೇಷತೆಯನ್ನು ತರುತ್ತೆ. ನಮ್ಮ ಸುತ್ತಮುತ್ತಲನ್ನು ನೋಡಿದಾಗ 2 ರೀತಿಯ ಆಹಾರವನ್ನು ಕಾಣ್ತೇವೆ. ಒಂದು ಘನ ಆಹಾರ, ಮತ್ತೊಂದು ದ್ರವ ಆಹಾರ. ಘನ ಆಹಾರ ಅಂದ್ರೇನು? ಗಟ್ಟಿಯಾಗಿ ಇರ್ತಕ್ಕಂಥ ಪದಾರ್ಥಗಳನ್ನು ಘನ ಆಹಾರ ಎಂದು ಕರೆಯಲಾಗಿದೆ. ಅಂದರೆ ರಾಗಿ ಮುದ್ದೆ, ರೈಸು, ಚಪಾತಿ ಇತ್ಯಾದಿ. ದ್ರವ ಆಹಾರ ಅಂದ್ರೇನು? ಹಾಲು, ನೀರು, ಮೊಸರು ಇತ್ಯಾದಿ. ಇವುಗಳನ್ನೆಲ್ಲ ದ್ರವ ಆಹಾರ ಅಂತ ಕರೆಯಲಾಗಿದೆ. ಈ 2 ಭಾಗಗಳಲ್ಲಿನ ಆಹಾರ ಪದಾರ್ಥಗಳ ಗುಣಗಳನ್ನು ಅನುಸರಿಸಿ, ಅಂದರೆ ಖಾರ ಇರೋದು, ಉಪ್ಪಿರೋದು, ನೆನ್ನೆದು, ಮನ್ನೆದು, ಹಳಸಿರೋದು, ಈ ರೀತಿ ಗುಣಗಳನ್ನು ಅನುಸರಿಸಿ ಈ 2 ಭಾಗಗಳನ್ನು 3 ಭಾಗಗಳಾಗಿ ಮಾಡಲಾಗಿದೆ. ಘನ ಆಹಾರ ಮತ್ತು ದ್ರವ ಆಹಾರ ಅಂತ ಏನಿದೆ ಇವುಗಳನ್ನು 3 ಭಾಗಗಳಾಗಿ ಮಾಡಲಾಗಿದೆ. ಅದೇ ತಾಮಸ ಆಹಾರ, ರಾಜಸ ಆಹಾರ ಮತ್ತು ಸಾತ್ವಿಕ ಆಹಾರ. ಮೊದಲನೇದಾಗಿ ತಾಮಸ ಆಹಾರ ಅಂದ್ರೇನು ಇದರ ಬಗೆಗೆ ತಿಳಿದುಕೊಳ್ಳೋಣ. ತಾಮಸ ಆಹಾರ ಅಂದ್ರೇನು? ಹಳಸಿರ್ತಕ್ಕಂಥ ಆಹಾರ ಪದಾರ್ಥಗಳು, ಎಂಜಲಿನಿಂದ ಕೂಡಿರ್ತಕ್ಕಂಥ ಪದಾರ್ಥಗಳು, ಕಲ್ಲು ಮಣ್ಣಿನಿಂದ ಕೂಡಿರ್ತಕ್ಕಂಥ ಆಹಾರ ಪದಾರ್ಥಗಳನ್ನು ತಾಮಸ ಆಹಾರ ಎಂದು ಕರೆಯಲಾಗಿದೆ. ಕಲ್ಲು ಮಣ್ಣಿನಿಂದ ಕೂಡಿರ್ತಕ್ಕಂಥ ಪದಾರ್ಥಗಳು ಬೇಕು ಬೇಕು ಅಂತ ಯಾರೂ ತಿನ್ನೋದಿಲ್ಲ. ಆದರೂ ಕೆಲವೊಮ್ಮೆ ಸೋಮಾರಿತನದಿಂದಾಗಿ ತಿಂತಕ್ಕಂಥ ಸಾಧ್ಯತೆ ಬಹಳ ಇರುತ್ತೆ. ರಾಗಿ ಮಾಡುವಾಗ ಇರಲಿ ಬಿಡು, ಅಥವಾ ಹುರುಳಿಕಾಳು ಆಡಿಸ್ತಾ ಇರ್ತಾರೆ, ಇರಲಿ ಬಿಡು ಏನಾಗೋದಿಲ್ಲ. ಸೋಮಾರಿತನ, ಎಲ್ಲೋ ಸ್ವಲ್ಪ ಸೋಮಾರಿತನದಿಂದಾಗಿ ಆ ರೀತಿ ತೊಂದರೆ ಆವೃತ್ತವಾಗುತ್ತೆ. ಒಂದು 2 ವೀಲರ್ ಇದೆ, 2 ವೀಲರ್ಗೆ ಪೆಟ್ರೋಲ್ ಹಾಕ್ತೀರಾ, ಪೆಟ್ರೋಲ್ಗೆ ಸ್ವಲ್ಪ ಮಣ್ಣು ಹಾಕಿದ್ರೆ ಅಥವಾ ಕಲ್ಲುಗಳು ಹಾಕಿದ್ರೆ ಅದು ಸರಿಯಾಗಿ ಸ್ಟಾರ್ಟ್ ಆಗುತ್ತೆ, ಇಂಜಿನ್ ಸೀಸ್ ಆಗಿಬಿಡುತ್ತೆ. ಆ ರೀತಿಯಲ್ಲಿ ನಾವು ತೆಗೆದುಕೊಳ್ತಕ್ಕಂಥ ಆಹಾರದಲ್ಲಿ ಕಲ್ಲು ಮಣ್ಣುಗಳಿದ್ದಾಗ ತೊಂದರೆ ಉಂಟಾಗುತ್ತೆ.
ಹಾಗಾಗಿ ಕಲ್ಲು ಮಣ್ಣು ಇರ್ತಕ್ಕಂಥ ಪದಾರ್ಥವನ್ನು ತೆಗೆದುಕೊಳ್ಬಾರ್ದು ಅಂತಕ್ಕಂಥದ್ದು. ಮುಂದಿನ ಭಾಗದಲ್ಲಿ ಎಂಜಲಾಗಿರ್ತಕ್ಕಂಥ ಆಹಾರ ಪದಾರ್ಥಗಳು, ಎಂಜಲಾಗಿರ್ತಕ್ಕಂಥ ಪದಾರ್ಥಗಳು ಇವರೇನು ತಿಂತಾ ಇರ್ತಾರೆ, ಮಗು ಬಂತು ಅಂದ್ರೆ ಮಗುಗೂ ಸಹ ಅದೇ ಎಂಜಲಿನ ಆಹಾರ ಪದಾರ್ಥವನ್ನು ಕೊಡ್ತಾರೆ. ಗೊತ್ತಿದೆ ಈಗ ನಿಮಗೆ, ಮಾಸ್ಕನ್ನು ಯಾಕೆ ಹಾಕೊಂಡು ಓಡಾಡ್ತಾ ಇದ್ದೇವೆ ಅಂತಕ್ಕಂಥದ್ದು. ಎಂಜಲು ಬೇರೆಯವ್ರ ಮೇಲೆ ಸಿಡಿಯುತ್ತೆ ಅಂತಕ್ಕಂಥದ್ದು, ಅದರಿಂದಲೂ ಸಹ ರೋಗ ಹರಡ್ತಕ್ಕಂಥ ಸಾಧ್ಯತೆ ಬಹಳ ಅಂತಕ್ಕಂಥದ್ದು. ಒಬ್ರಿಗೆ ಅಸ್ತಮ ಐತೆ, ಅಥವಾ ಕೊರೋನಾ, ಅಥವಾ ಟ್ಯೂಬರ್ಕ್ಯುಲೋಸಿಸ್ ಅಂದರೆ ಕ್ಷಯ, TB, ಈ ರೀತಿ ತೊಂದರೆಗಳಿದ್ದಾಗ ಎಂಜಲಿನಿಂದ ಬಹಳ ಬೇಗ ಹರಡುತ್ತೆ. ಮಗು ಏನೂ ತಪ್ಪು ಮಾಡಿರೋದಿಲ್ಲ, ಮಗುಗೆ ಎಂಜಲನ್ನು ತಿನ್ನಿಸ್ತಾರೆ, ಮಗು ವಿತಿನ್ 2 ಮಂತ್ಸ್ ಅಥವಾ 3 ಮಂತ್ಸಲ್ಲಿ ತೊಂದರೆಗೊಳಗಾಗೋಗುತ್ತೆ. ಟ್ಯೂಬರ್ಕ್ಯುಲೋಸಿಸ್, ಅಸ್ತಮ, ಈ ರೀತಿ ತೊಂದರೆಗಳು ಮಗುಗೂ ಬಹಳ ಬೇಗ ಅಟ್ಯಾಕ್ ಆಗುತ್ತೆ. ಹಾಗಾಗಿ ಎಂಜಲಿನ ಪದಾರ್ಥವನ್ನು ತೆಗೆದುಕೊಳ್ಬಾರ್ದು, ವರ್ಜ ಅಂತಕ್ಕಂಥದ್ದು ಯೋಗದಲ್ಲಿ ವರ್ಜ ಅಂತ ಹೇಳಲಾಗಿದೆ. ಇನ್ನು ಹಳಸಿರ್ತಕ್ಕಂಥ ಆಹಾರ ಪದಾರ್ಥಗಳು, ನೆನ್ನೆದು ಮೊನ್ನೆದು ಹಳಸಿರ್ತಕ್ಕಂಥ ಪದಾರ್ಥಗಳು. ಈಗ ಒಂದು 2 ವೀಲರ್ ಇದೆ ಅಂದರೆ ಅದಕ್ಕೆ ತುಂಬ ಹಳೆ ಪೆಟ್ರೋಲನ್ನು ಹಾಕಿದಾಗ ಅದು ಸ್ಟಾರ್ಟ್ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಕ್ರಮಬದ್ಧವಾಗಿ ಇದ್ದಾಗ ಅದು ಸ್ಟಾರ್ಟ್ ಆಗುತ್ತೆ. ಆ ರೀತಿಯಲ್ಲಿ ನಮ್ಮ ದೇಹ ಕಾರ್ಯಗತವಾಗ್ತಕ್ಕಂಥದ್ದೇ ಉಸಿರಾಟದ ಮೇಲೆ ಮತ್ತು ಆಹಾರದ ಮೇಲೆ. ತೆಗೆದುಕೊಳ್ತಕ್ಕಂಥ ಆಹಾರವೇ ನೆನ್ನೆದು ಮೊನ್ನೆ ಹಳಸೋಗಿರ್ತಕ್ಕಂಥ ಪದಾರ್ಥಗಳನ್ನು ಕೊಟ್ಟಾಗ ಏನಾಗುತ್ತೆ, ಕ್ರಮಬದ್ಧವಾದಂಥ ಕೆಲಸವನ್ನು ಅದರಿಂದ ಪಡೀಲಿಕ್ಕೆ ಸಾಧ್ಯವಿಲ್ಲ. ಮಾಡ್ತಾ ಇದ್ರೆ ಆಮೇಲೆ ಮಾಡೋಣ, ನಾಳೆ ಮಾಡೋಣ, ಹೀಗೆ ತುಂಬ ಸೋಮಾರಿತನ ಆವೃತ್ತ ಆಗೋಗುತ್ತೆ. ಮತ್ತು ಅಂಗಗಳು ತಮ್ಮ ಕಾರ್ಯವನ್ನು ನಿಧಾನಗತಿಯಲ್ಲಿ ಕಳೆದುಕೊಳ್ತಕ್ಕಂಥ ಸಾಧ್ಯತೆ ಬಹಳ ಇರುತ್ತೆ. ಹಾಗಾಗಿ ತಾಮಸ ಆಹಾರ ಅಂತಕ್ಕಂಥದ್ದು ವರ್ಜ ಅಂತ ಗೊತ್ತಾಯ್ತು, ತಗೊಳ್ಬಾರ್ದು ಅಂತ ಗೊತ್ತಾಯ್ತು. ಇನ್ನು 2ನೇ ಭಾಗ ಅಂತಲ್ಲಿ ರಾಜಸ ಆಹಾರ. ರಾಜಸ ಆಹಾರ ಅಂದ್ರೆ ಏನು? ಯಾವ ಆಹಾರ ಬರೀ ರೋಗಗಳನ್ನೇ ಹೆಚ್ಚಾಗಿ ಕ್ರಿಯೇಟ್ ಮಾಡಲಿಕ್ಕೆ ಮುಂದಾಗುತ್ತೆ, ಆ ಪದಾರ್ಥಗಳನ್ನು ರಾಜಸ ಆಹಾರ ಅಂತ ಕರೆಯಲಾಗಿದೆ. ಅದಕ್ಕೆ ಉದಾಹರಣೆ ಅಂದ್ರೆ ಏನು? ಅತಿ ಖಾರವನ್ನು ಅತಿ ಖಾರ, ಅತಿ ಹುಳಿ, ಅತಿ ಉಪ್ಪು, ಅತಿ ಬಿಸಿ, ಅತಿ ಎಣ್ಣೆ, ಅತಿ ಮಸಾಲೆ ಪದಾರ್ಥಗಳು, ಎಲ್ಲವೂ ಅತಿಯಿಂದ ಕೂಡಿರ್ತಕ್ಕಂಥ ಆಹಾರ ಪದಾರ್ಥಗಳನ್ನು ರಾಜಸ ಆಹಾರ ಅಂತ ಕರೀತಾರೆ. ಕವಿ ತುಂಬ ಉತ್ತಮವಾಗಿ ಒಂದು ಮಾತನ್ನು ಹೇಳಿದ್ದಾರೆ. ದೇವರು ತಿನ್ನಲೆಂದು ದ್ರಾಕ್ಷಿಯನ್ನು ಕೊಟ್ಟರೆ ಅದನ್ನು ಹೆಂಡ ಮಾಡಿ ಕುಡಿಯುವುದು ಮನುಷ್ಯನ ಸ್ವಭಾವ ಅಂತ ಹೇಳಿದ್ದಾರೆ. ದೇವರು ತಿನ್ನಲು ದ್ರಾಕ್ಷಿಯನ್ನು ಕೊಟ್ಟರೆ, ಗಾಡ್ ಹ್ಯಾಸ್ ಗಿವನ್ ಗ್ರೇಪ್ಸ್ ಟು ಅಸ್ ಬಟ್ ಮ್ಯಾನ್ ಈಸ್ ಮೇಕಿಂಗ್ ವೈನ್ ಔಟ್ ಆಫ್ ಇಟ್ ಅಂತಕ್ಕಂಥ. ದ್ರಾಕ್ಷಿಯನ್ನು ಕೊಟ್ಟಿದ್ದಾನೆ, ವಿಟಮಿನ್ ಸಿ ತುಂಬ ಚೆನ್ನಾಗಿ ಬರಲಿ, ಸ್ಕಿನ್ನು ತುಂಬ ಶೈನ್ ಆಗಿರಲಿ, ಅಂಗಗಳು ಉತ್ತಮವಾದಂಥ ಕಾರ್ಯತೆಯನ್ನು ಪಡೆಯಲಿ, ಈ ರೀತಿಯಲ್ಲಿ ದೇವರು ದ್ರಾಕ್ಷಿಯನ್ನು ಕೊಟ್ಟಿದ್ದಾರೆ. ಆದರೆ ಅದನ್ನು ಏನು ಮಾಡ್ತಾ ಇದ್ದಾರೆ, ಚೆನ್ನಾಗಿ ಬೇಯಿಸಿ ಅದಕ್ಕೆ ಬೇಡವಾಗಿರ್ತಕ್ಕಂಥ ಕೆಮಿಕಲ್ಸನ್ನೆಲ್ಲ ಆ್ಯಡ್ ಮಾಡಿ ತೊಗೊಂಡೋಗಿ ವೈನ್ ಶಾಪಲ್ಲಿ ಇಡ್ತಾ ಇದ್ದಾರೆ. ನಾನು ಗ್ರೇಪ್ ಜ್ಯೂಸ್ ಕುಡಿತೀನಿ ಅಂತಕ್ಕಂಥದ್ದು. ನೇರವಾಗಿ ದ್ರಾಕ್ಷಿ ತಗೊಳ್ಳಿ, ಅದನ್ನು ಬಿಟ್ಟು ಏಕೆ ಈ ರೀತಿ ತಗೋಬೇಕು? ಯೋಚನೆ ಮಾಡಿ. ಈ ರೀತಿ ನೈಸರ್ಗಿಕವಾಗಿ ನಮ್ಮ ಬಹಳಷ್ಟು ಪದಾರ್ಥಗಳನ್ನು ತೆಗೆದುಕೊಳ್ಬೋದು. ಆದರೆ ಮನುಷ್ಯ ನಾಲಿಗೆ ರುಚಿಗೋಸ್ಕರವಾಗಿ ಆ್ಯಡ್ ಮಾಡ್ತಕ್ಕಂಥ, ಅಂದರೆ ಸೇರಿಸ್ತಾ ಇರ್ತಕ್ಕಂಥ ಒಂದೊಂದು ಪದಾರ್ಥವೂ ಸಹ ವಿಷವಾಗಿ ಪರಿಣಾಮವನ್ನು ಬೀರ್ತಾ ಇದೆ. ಉದಾಹರಣೆ ಖಾರವನ್ನು ಹೆಚ್ಚಾಗಿ ತೆಗೆದುಕೊಳ್ಳೋದ್ರಿಂದ ಏನಾಗುತ್ತೆ? ಖಾರವನ್ನು ಹೆಚ್ಚಾಗಿ ಉಪಯೋಗಿಸೋದ್ರಿಂದ ಹೊಟ್ಟೆ ಉರಿ ಆಗುತ್ತೆ, ಎದೆ ಉರಿ ಆಗುತ್ತೆ, ಪೈಲ್ಸ್ ಆಗ್ತಕ್ಕಂಥದ್ದು, ಫಿಶರ್ ಆಗ್ತಕ್ಕಂಥದ್ದು ಇತ್ಯಾದಿ ಬಹಳಷ್ಟು ತೊಂದರೆಗಳು ಬರುತ್ತೆ. ನಂತರ ಮನಸ್ಸಿನ ಮೇಲೆ ಹತೋಟಿ ಕಡಿಮೆ ಆಗುತ್ತೆ. ಎಷ್ಟೋ ಜನ ಡೈವರ್ಸ್ ಪಡೆದಿರ್ತಕ್ಕಂಥದ್ದು ಹೆಚ್ಚಾಗಿ ಖಾರ ತಿನ್ನೋದ್ರಿಂದ. ವಿದ್ಯಾರ್ಥಿಗಳಲ್ಲಿ ಒಬ್ಬರು ಬಂದು ಅಡ್ಮಿಷನ್ ಆದಾಗ ಅವ್ರು ಹೇಳಿದ್ರು, ಸರ್ ನಮ್ಮ ಮನೇಲಿ ಎಲ್ಲರೂ ಜಗಳ ಮಾಡ್ತಾ ಇರ್ತೇವೆ. ನಂತರ ಯೋಗವನ್ನು ಹೇಳ್ಕೊಟ್ಟು ಎಲ್ಲರನ್ನೂ ಅಡ್ಮಿಷನ್ ಮಾಡ್ಕೊಳ್ಳಿಕ್ಕೆ ಹೇಳ್ತು, ಎಲ್ಲರೂ ಜಾಯಿನ್ ಆದರು. ಆದರೆ ಎಲ್ಲರೂ ಸಹ ಅದೇ ರೀತಿ ಬಿಹೇವ್ ಮಾಡ್ತಾ ಇದ್ದಾರೆ. ನಂತರ ಅವರನ್ನು 15 ದಿನದ ನಂತರ ಕುಳ್ಳಿರಿಸಿ ಪರಿಶೀಲನೆ ಮಾಡಿದಾಗ ಬಂದಂಥದ್ದು ಎಲ್ಲರೂ ಅದೇ ರೀತಿ ಜಗಳವನ್ನು ಮಾಡ್ತಾ ಇದ್ದಾರೆ ಅಂತ. ನಂತರ ಅವರಿಗೆ ಅವರ ಒಂದು ಆಹಾರ ಕ್ರಮವನ್ನು ಪರಿಶೀಲಿಸಿದಾಗ ಬಂದಂಥ ಒಂದು ಮುಖ್ಯವಾದಂಥ ಮಾಹಿತಿ ಅಂದರೆ ಹೆಚ್ಚಾಗಿ ಖಾರ ತಿಂತಾರೆ. ಅವರು ಹೇಳಿದ್ರು, ತೀಕ ನೈ ಕಾಯಿತು ಅನ್ಕೋ ಕೀಕ ನೈ ಮೆಲ್ತಾಯ ಅಂತಕ್ಕಂಥದ್ದು. ನಮಗೆ ಖಾರ ತಿನ್ನಲಿಲ್ಲ ಅಂದರೆ ಊಟ ತಿಂದಂಗೆ ಆಗೋದಿಲ್ಲ ಅಂತ ಹೇಳಿ. ತುಂಬ ಅಪಾಯಕಾರಿ. ಎಷ್ಟು ಅಪಾಯಕಾರಿಯಾಗಿರುತ್ತೆ ಅಂದರೆ ಊಹಿಸ್ಲಿಕ್ಕೂ ಅಸಾಧ್ಯ, ಅಷ್ಟು ಅಪಾಯಕಾರಿಯಾಗಿರುತ್ತೆ. ಮನುಷ್ಯ
ಒಂದು ಗ್ಲಾಸನ್ನು ಹೊಡೆದಾಕ್ತಾರೆ ಅಂದರೆ ಮನೆಯಲ್ಲಿ ಒಬ್ಬರು ಒಂದು ಗ್ಲಾಸನ್ನು ಹೊಡೆದಾಕಿದ್ರೆ 1 ಅವರ್ವರೆಗೂ ಬೈತಾರೆ. ಅಥವಾ ಏನೋ ಸಣ್ಣ ತಪ್ಪಿಗೆ ಬಹಳಷ್ಟು ದೊಡ್ಡ ಜಗಳಗಳಾಗ್ತವೆ. ಹೇಳಿದ್ವಲ್ಲ, ಎಷ್ಟೋ ಮಂದಿ ಡೈವರ್ಸ್ ಆಗಿರ್ತಕ್ಕಂಥದ್ದು ಖಾರ ತಿನ್ನೋದ್ರಿಂದ, ತುಂಬ ಜಗಳಗಳಿರ್ತಕ್ಕಂಥದ್ದು ಖಾರ ಹೆಚ್ಚಾಗಿ ತಿನ್ನೋದ್ರಿಂದ, ಎಷ್ಟೋ ಜನ ಕೆಲಸವನ್ನು ಕಳ್ಕೊಂಡಿರ್ತಕ್ಕಂಥದ್ದು ಖಾರ ತಿನ್ನೋದ್ರಿಂದ. ಯಾಕೆ ಲೇಟಾಗಿ ಬಂದೆ ಅಂದರೆ, ನೀವೇನು ಲೇಟಾಗಿ ಬರೋದಿಲ್ಲ, ಒಂದೊಂದು ಸಲ ಆಗುತ್ತೆ ಹಿಂಗೆ ಮಾತಾಡ್ಬಿಡ್ತಾರೆ. ಯಾಕೆಂದರೆ ಖಾರ ಅಷ್ಟು ಉತ್ತೇಜನಕಾರಿ. ಹಾಗಾಗಿ ಹೆಚ್ಚಾದ ಖಾರ ಬೇಡ ಅಂತಕ್ಕಂಥದ್ದು. ಅತಿ ಖಾರ, ಅತಿ ಉಪ್ಪು, ಸಾಧಾರಣವಾಗಿ ಉಪ್ಪನ್ನು ನಾರ್ಮಲಾಗಿ ಹಾಕ್ಕೊಂಡ್ರೆ ಏನೂ ತೊಂದರೆ ಇರೋದಿಲ್ಲ. ಪ್ರಮಾಣಕ್ಕಿಂತ ಕೆಲವರು ಉಪ್ಪನ್ನು ಹಾಗೆ ಬಾಯಿಗೆ ಉಯ್ಕೊಂಡು ತಿನ್ನೋರು ಎಷ್ಟೋ ಮಂದಿ ಇದ್ದಾರೆ. ಉಪ್ಪನ್ನು ಕೆಲವರು ಸುಮ್ಮನೆ ಉಪ್ಪು ಹಾಕ್ಕೊಂಡು ಆ ಟೇಸ್ಟ್ ಜಾಸ್ತಿ ಬರುತ್ತೆ ಅಂತ ಹೇಳಿ ಉಪ್ಪನ್ನು ಹೆಚ್ಚಿಗೆ ಹಾಕ್ಕೊಂಡು ತಿನ್ನೋರಿದೆ. ಹೈ BP ಬರಲಿಕ್ಕೆ ಬೇಕಾದಷ್ಟು ಕಾರಣ ಇದೆ. ಅದರಲ್ಲಿ ಹೆಚ್ಚಾಗಿ ಖಾರ ತಿನ್ನೋದ್ರಿಂದ, ಹೆಚ್ಚಾಗಿ ಉಪ್ಪನ್ನು ತಿನ್ನೋದ್ರಿಂದನೂ ಸಹ ಬರುತ್ತೆ. ನರಗಳ ವ್ಯಾಧಿ ಆವೃತ್ತಾಗುತ್ತೆ. ಕೈ ಸುಮ್ಮನೆ ಹಿಂಗೆ ನಡುಗ್ತಾ ಇರುತ್ತೆ, ತಲೆ ಸುಮ್ಮನೆ ಹಿಂಗೆ ನಡುಗ್ತಾ ಇರುತ್ತೆ. ಸ್ಟ್ರೋಕ್ ಆಗ್ತಕ್ಕಂಥ ಸಾಧ್ಯತೆ ಇದೆ ಉಪ್ಪನ್ನು ಹೆಚ್ಚಾಗಿ ತಿನ್ನೋದ್ರಿಂದ. ಅಂದರೆ ಲಕ್ಕ ಹೊಡಿತಕ್ಕಂಥದ್ದು, ಈ ರೀತಿ ತೊಂದರೆ ಬರ್ತಕ್ಕಂಥ ಸಾಧ್ಯತೆ ಉಂಟು. ಇನ್ನು ಅತಿ ಬಿಸಿ ಪದಾರ್ಥಗಳು, ಹೊರಭಾಗದಲ್ಲೇ ಬಿಸಿ ಟಚ್ ಆದರೆ ಗಾಯ ಆಗುತ್ತೆ. ಇನ್ನು ಒಳಭಾಗದಲ್ಲಿ ಬಿಸಿ ತಗೊಂಡಾಗ ಯಾವ ರೀತಿ ತೊಂದರೆ ಉಂಟಾಗುತ್ತೆ ಯೋಚಿಸಿ. ಆಫೀಸ್ಗಿನ್ನ 5 ನಿಮಿಷ 10 ನಿಮಿಷ ಇರುತ್ತೆ, ಬಾಯಿಗೆ ಹಾಕೊಂಡು ಅಂತ ಹಿಂಗೆ ನುಂಗ್ತಾರೆ. ಹೇಗೆ ಸಾಧ್ಯವಾಗುತ್ತೆ? ಒಳಭಾಗದಲ್ಲಿದ್ದ ಗೋಡೆಗಳೆಲ್ಲ ಸುಟ್ಟು ಹೋಗುತ್ತೆ. ನಂತರ ನಾರ್ಮಲ್ಲಾಗಿ ನೀವು ಆಹಾರವನ್ನು ತೆಗೆದುಕೊಂಡು ಹೊಟ್ಟೆ ಉರಿತಾ ಇರುತ್ತೆ, ಎದೆ ಉರಿತಾ ಇರುತ್ತೆ, ಈ ರೀತಿಯೆಲ್ಲ ತೊಂದರೆ ಉಂಟಾಗುತ್ತೆ. ಮತ್ತು ಹಲ್ಲುಗಳ ಆರೋಗ್ಯವನ್ನು ಕಾಪಾಡಿಕೊಳ್ಳಿಕ್ಕೆ ಅದು ಸೂಕ್ತ ಆಹಾರ ಅಲ್ಲ. ಅತಿ ಬಿಸಿಯನ್ನು ತೆಗೆದುಕೊಳ್ಳೋದ್ರಿಂದ ಸಹ ಹಲ್ಲಿನಲ್ಲಿ ಇರ್ತಕ್ಕಂಥ ಎನಾಮೆಲ್ ಅಂತಕ್ಕಂಥ ಪದಾರ್ಥ ದೂರ ಆಗುತ್ತೆ. ಅತಿ ತಣ್ಣಗೆ ಇರ್ತಕ್ಕಂಥ ಪದಾರ್ಥಗಳನ್ನು, ಅಂದರೆ ಫ್ರಿಜ್ಡ್ ಐಟಮ್ಸ್, ಅತಿ ತಣ್ಣಗೆ ಇರ್ತಕ್ಕಂಥ ಪದಾರ್ಥಗಳನ್ನು ತೆಗೆದುಕೊಳ್ಳೋದ್ರಿಂದನೂ ಸಹ ಹಲ್ಲಿನ ಎನಾಮೆಲ್ ಅಂತಕ್ಕಂಥ ಅಂಶ ಹೋಗಿ ಹಲ್ಲು ಬಹಳ ಬೇಗ ಹಾಳಾಗ್ಬಿಡುತ್ತೆ. ಅದನ್ನು ಚೆಕ್ ಮಾಡಬೇಕು ಅಂದರೆ ಒಂದು ಐಸ್ ಗೆಡ್ಡೆ ತೊಗೊಳ್ಳಿ. ಐಸ್ ಗೆಡ್ಡೆ ತೊಗೊಂಡು ಹಲ್ಲುಗಳ ಮಧ್ಯೆ ಇಟ್ಕೊಳ್ಳಿ. ಫಸ್ಟು ಜುಮ್ ಅಂತ ಇರುತ್ತೆ, ಹಂಗೂ ಬಿಡಲಿಲ್ಲ ಅಂದರೆ ಹಲ್ಲು ನೋವು ಸ್ಟಾರ್ಟ್ ಆಗುತ್ತೆ. ಕೆಲವೇ ದಿನಗಳಲ್ಲಿ ಹಲ್ಲಿನ ತೊಂದರೆ ಉಂಟಾಗುತ್ತೆ. ಸೊ ಅಷ್ಟು ತೊಂದರೆ ಉಂಟಾಗುತ್ತೆ ಅಂತಕ್ಕಂಥದ್ದು. ಮತ್ತು ಅತಿ ಹುಳಿ, ಅತಿ ತಣ್ಣಗಿರ್ತಕ್ಕಂಥದ್ದಾಯಿತು, ಅತಿ ಬಿಸಿ ಆಯಿತು. ಅತಿ ತಣ್ಣಗೆ ಇರ್ತಕ್ಕಂಥದ್ದನ್ನು ನಾವು ತೆಗೆದುಕೊಂಡಾಗ ಕೆಲವೊಮ್ಮೆ ಸಾವೇ ಸಂಭವಿಸ್ತಕ್ಕಂಥ ಸಾಧ್ಯತೆ ಇರುತ್ತೆ. ಗೊತ್ತಿರೋದಿಲ್ಲ, ಸುಮ್ಮನೆ ಫ್ರಿಜ್ ತಂದು ಇಟ್ಟಿರ್ತಾರೆ. ಫ್ರಿಜ್ ಬಗ್ಗೆ ಯಾರಿಗೂ ಜ್ಞಾನವನ್ನು ಕೊಟ್ಟಿರೋದಿಲ್ಲ. ಇಲ್ಲ, ನೀವು 15 ದಿನಕ್ಕೊಮ್ಮೆ ಸಣ್ಣ ಪ್ರಮಾಣದಲ್ಲಿ ಏನಾದರೂ ತೊಗೊಳ್ಬೇಕಾದ್ರೆ, ಆದರೆ ಪ್ರತಿ ದಿನದಲ್ಲಿ ಫ್ರಿಜ್ ವಾಟ್ರನ್ನು ಕುಡಿಯೋದು ಅಥವಾ ಫ್ರಿಜ್ಡ್ ಐಟಮ್ಸನ್ನು ಏನಾದರೂ ತಣ್ಣಗೆ ಮಾಡ್ಕೊಂಡು ಏನಾದರೂ ಬೇರೆ ಪದಾರ್ಥಗಳನ್ನು ತೆಗೆದುಕೊಳ್ಳೋದು ಮಾಡೋದ್ರಿಂದ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುತ್ತೆ. ಥೈರಾಯ್ಡ್ ಗ್ರಂಥಿಗಳ ತೊಂದರೆಗಳು ಬರ್ತಕ್ಕಂಥ ಸಾಧ್ಯತೆ ಭಾಳ ಇರುತ್ತೆ. ನಮ್ಮ ದೇಹಕ್ಕೆ ಸಮಶೀತೋಷ್ಣ ಆಹಾರ ಇದ್ದಾಗ ತುಂಬ ಚೆನ್ನಾಗಿ ಜೀರ್ಣವನ್ನು ಮಾಡುತ್ತೆ. ಅಂದರೆ ಬ್ಲಡ್ ಕ್ಲೀನಾಗಿ ಅಬ್ಸರ್ವ್ ಮಾಡುತ್ತೆ. ನಾವು ತಣ್ಣಗೆ ಇರ್ತಕ್ಕಂಥ ಪದಾರ್ಥಗಳನ್ನು ನಾವು ಕೊಟ್ಟಾಗ ಪೂರ್ತಿ ರಕ್ತ, ದೇಹದ ಎಲ್ಲ ರಕ್ತ ಹೊಟ್ಟೆಯ ಕಡೆಗೆ, ಜೀರ್ಣಕ್ರಿಯೆ ಕಡೆಗೆ ಗಮನವನ್ನು ಕೊಡ್ತಾ ಹೋಗುತ್ತೆ. ಬೇರೆ ಅಂಗಗಳು ಸರಿಯಾಗಿ ಕೆಲಸ ಮಾಡದೆ ಸ್ವಾಧೀನ ತಪ್ಪತಕ್ಕಂಥ ಸಾಧ್ಯತೆ ಉಂಟು. ಮೆದುಳು ಸ್ವಾಧೀನ ತಪ್ಪತಕ್ಕಂಥ ಸಾಧ್ಯತೆ ಉಂಟು. ಹೆಚ್ಚಾಗಿ ತಿಂತಕ್ಕಂಥವ್ರಿಗೆ, ಹೆಚ್ಚಾಗಿ ಈ ಫ್ರಿಜ್ಡ್ ಐಟಮ್ಸನ್ನು ತಿಂತಕ್ಕಂಥವ್ರಿಗೆ ಈ ರೀತಿ ತೊಂದರೆಗಳು ಬಹಳ ಉಂಟಾಗುತ್ತೆ. ಹಾಗಾಗಿ ಅತಿ ತಣ್ಣಗೆ ಇರ್ತಕ್ಕಂಥ ಪದಾರ್ಥಗಳನ್ನು ತೆಗೆದುಕೊಳ್ಬಾರ್ದು. ಮತ್ತು ಇನ್ನು ಅತಿ ಹುಳಿ ಪದಾರ್ಥಗಳನ್ನು ಹೆಚ್ಚಾಗಿ ತೆಗೆದುಕೊಳ್ಳೋದ್ರಿಂದ ಹೊಟ್ಟೆ ಉರಿ ಆಗ್ತಕ್ಕಂಥದ್ದು, ಎದೆ ಉರಿ ಆಗ್ತಕ್ಕಂಥ, ತಲೆಯ ಸುತ್ತು, ಕಣ್ಣು ಮೊಬ್ಬಾಗುವಿಕೆ, ಮೂಲವ್ಯಾಧಿ, ಸದಾಕಾಲದಲ್ಲಿ ವಾಮಿಟ್ ಆಗ್ತಕ್ಕಂಥದ್ದು, ಈ ರೀತಿ ಎಲ್ಲ ತೊಂದರೆ ಉಂಟಾಗುತ್ತೆ. ಹಾಗಾಗಿ ನಾವು ಅತಿ ಹುಳಿ ಪದಾರ್ಥಗಳನ್ನು ತೆಗೆದುಕೊಳ್ಬಾರ್ದು. ಅಲ್ಲಿನ ಎನಾಮೆಲ್ ಅಂತಕ್ಕಂಥ ಅಂಶ ದೂರ ಆಗುತ್ತೆ. ಹುಳಿ ಪದಾರ್ಥಗಳನ್ನು ತೆಗೆದುಕೊಳ್ಳೋದ್ರಿಂದನೂ ಈ ರೀತಿ ತೊಂದರೆ ಉಂಟಾಗುತ್ತೆ. ಅದನ್ನು ನೀವು ತಿಳ್ಕೊಬೇಕು ಅಂದರೆ ಹುಳಿ ಇರ್ತಕ್ಕಂಥ ಮಾವಿನಕಾಯಿಯನ್ನು ಒಂದು ಸ್ವಲ್ಪ ತಿಂದ ನಂತರದಲ್ಲೇ ನಿಮಗೆ ಗೊತ್ತಾಗುತ್ತೆ, ಹಲ್ಲೆಲ್ಲ ಜುಮ್ ಅಂತ ಇರುತ್ತೆ. ಮತ್ತೆ ನೀವು ಟಚ್ ಮಾಡಿದ್ರೆ ಸಹ ಕರೆಂಟ್ ಹೊಡೆದಾಗುತ್ತೆ. ಸೊ ಹಾಗಾಗಿ ಎಚ್ಚರಿಕೆ ವಹಿಸಬೇಕು. ಅತಿ ಹುಳಿ ಪದಾರ್ಥಗಳನ್ನು ತೆಗೆದುಕೊಳ್ಬಾರ್ದು ಅಂತಕ್ಕಂಥ. ಇನ್ನು ಎಣ್ಣೆ ಪದಾರ್ಥಗಳು, ಕೆಲವ್ರಿಗೆ ಎಣ್ಣೆ ಪದಾರ್ಥಗಳಿಲ್ಲ ಅಂದ್ರೆ ಊಟನೇ ಒಳಗಡೆ ಹೋಗೋದಿಲ್ಲ, ಆ ರೀತಿ ಇರುತ್ತೆ. ಪಪ್ಪಾಡಾದರೂ ಸರಿ, ಅಂದರೆ ಹಪ್ಪಳವಾದರೂ ಸರಿ ತಿಂತಕ್ಕಂಥ ಅಭ್ಯಾಸ ಇರುತ್ತೆ. ಕೆಲವರು ತಿನ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ 10-15 ಬಜ್ಜಿ, 20 ಬಜ್ಜಿ ತೃಪ್ತಿ ಆಗೋವರೆಗೂ ತಿಂತಾರೆ.
ಎಣ್ಣೆ ಪದಾರ್ಥಗಳನ್ನು ಹೆಚ್ಚಾಗಿ ತಿನ್ನೋದ್ರಿಂದ ರಕ್ತನಾಳಗಳ ಮಧ್ಯದಲ್ಲಿ ಕೊಬ್ಬಿನ ಅಂಶ ಶೇಖರಣೆ ಆಗ್ತಾ ಹೋಗುತ್ತೆ. ಹಾರ್ಟ್ ರಕ್ತವನ್ನು ಪಂಪ್ ಮಾಡುತ್ತೆ, ಆದರೆ ಎಲ್ಲ ಅಂಗಗಳಿಗೂ ಅದು ಸರಿಯಾಗಿ ಸರಬರಾಜಾಗೋದಿಲ್ಲ. ಹಾಗಾದಾಗ ಏನಾಗುತ್ತೆ, ಕೈಕಾಲುಗಳು ವಿಪರೀತವಾಗಿ ನಂಬಾಗಲಿಕ್ಕೆ ಪ್ರಾರಂಭ ಆಗ್ತವೆ, ಅಂದರೆ ಜೋಗ್ ಹಿಡಿತಾ ಹೋಗ್ತದೆ. ಹಾಗೂ ನೆಗ್ಲೆಕ್ಟ್ ಮಾಡಿ ಹಾಗೆ ತಗೊಳ್ತಾ ಹೋದಲ್ಲಿ ಹಾರ್ಟ್ ಅಟ್ಯಾಕ್ ಆಗ್ತಕ್ಕಂಥದ್ದು, ಸ್ಟ್ರೋಕ್ ಆಗ್ತಕ್ಕಂಥದ್ದು, ಈ ರೀತಿ ಎಲ್ಲ ತೊಂದರೆ ಉಂಟಾಗುತ್ತೆ. ಹಾಗಾಗಿ ಎಣ್ಣೆ ಪದಾರ್ಥಗಳು ಸಹ ಅಪಾಯಕಾರಿ ಅಂತಕ್ಕಂಥದ್ದನ್ನು ಒತ್ತಿ ಇಲ್ಲಿ ಹೇಳಬಹುದು. ಮತ್ತು ಇನ್ನು ಮಸಾಲೆ ಪದಾರ್ಥಗಳು, ಕೆಲವರು ಮಸಾಲೆ ಅಂದರೆ ಎಷ್ಟು ಇಷ್ಟ ಅಂದರೆ ಏನೂ ಸಿಗದೇ ಇದ್ದರೆ ಹೋಗಿ ಮಸಾಲೆ ಪುರಿ ತಿನ್ನೋದು, ಪಾನಿಪುರಿ ತಿನ್ನೋದು, ಹೇಗಾದರೂ ಸರಿ ಮಸಾಲೆ ಅಥವಾ ಹುರುಳಿಕಾಳು ಸಾಂಬಾರನ್ನು ಮನೆಯಲ್ಲಿ ಮಾಡಿಸ್ಕೊಂಡು ತಿನ್ನೋದು. ಮಸಾಲೆ ಅಂದರೆ ಅವ್ರು ತುಂಬ ಇಷ್ಟಪಟ್ಟು ತಿಂತಾರೆ. ಲಿವರ್ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗುತ್ತೆ. ಇದು ಎಣ್ಣೆ ಪದಾರ್ಥಗಳನ್ನು ತೆಗೆದುಕೊಳ್ಳೋದ್ರಿಂದಲೂ ಲಿವರ್ ತೊಂದರೆ ಉಂಟಾಗುತ್ತೆ, ಫ್ಯಾಟಿ ಲಿವರು ಈ ರೀತಿ ತೊಂದರೆ ಎಲ್ಲ ಉಂಟಾಗುತ್ತೆ. ಇಲ್ಲಿ ಮಸಾಲೆ ಪದಾರ್ಥಗಳನ್ನು ತೆಗೆದುಕೊಳ್ಳೋದ್ರಿಂದನೂ ಸಹ ಮನುಷ್ಯನಿಗೆ ಲಿವರ್ನ ತೊಂದರೆ ಉಂಟಾಗುತ್ತೆ. ಯಾವಾಗಲೂ ಈಚಿಂಗ್ ಬರೋದು, ಗಾಯಗಳು ಉಂಟಾಗ್ತಕ್ಕಂಥದ್ದು, ಪಸ್ಸಾಗ್ತಾ ಕ್ಯೂದು ಉಂಟಾಗ್ತಕ್ಕಂಥದ್ದು, ಈ ರೀತಿಯೆಲ್ಲ ತೊಂದರೆ ಉಂಟಾಗುತ್ತೆ. ಸೋರಿಯಾಸಿಸ್ ಬರಲಿಕ್ಕೆ ಬೇಕಾದಷ್ಟು ಕಾರಣ ಇದೆ. ಅದರಲ್ಲಿ ಈ ಮಸಾಲೆ ಪದಾರ್ಥಗಳನ್ನು ಹೆಚ್ಚಾಗಿ ತೆಗೆದುಕೊಳ್ಳೋದ್ರಿಂದನೂ ಸಹ ಮನುಷ್ಯನಿಗೆ ತೊಂದರೆ ಉಂಟಾಗುತ್ತೆ ಅಂತ. ಹಾಗಾಗಿ ಎಚ್ಚರಿಕೆ ವಹಿಸಬೇಕು. ಇನ್ನು ಸಿಹಿ ಪದಾರ್ಥಗಳನ್ನು ಹೆಚ್ಚಾಗಿ ಉಪಯೋಗಿಸೋದ್ರಿಂದನೂ ಸಹ ಮನುಷ್ಯನಿಗೆ ತೊಂದರೆ ಉಂಟಾಗುತ್ತೆ. ಪ್ಯಾನ್ಕ್ರಿಯಾಸ್ನ ತೊಂದರೆ ನೇರವಾಗಿ ಉಂಟಾಗುತ್ತೆ. ಹಾಗೂ ಅವರು ಎಚ್ಚರಿಕೆ ವಹಿಸದೆ ಹಾಗೇ ಸ್ವೀಟನ್ನು ತಿಂತಕ್ಕಂಥದ್ದು ರೂಢಿ ಆಯಿತು ಅಂದರೆ ಇನ್ಸುಲಿನ್ನ ಒಂದು ಪ್ರಮಾಣ ಕಡಿಮೆ ಆಗುತ್ತೆ. ಇನ್ಸುಲಿನ್ ಪ್ರೊಡ್ಯೂಸ್ ಮಾಡ್ತಕ್ಕಂಥ ಒಂದು ಪ್ರಮಾಣ ಕಡಿಮೆ ಆಗುತ್ತೆ. ಆ ಸಂದರ್ಭದಲ್ಲಿ ಮನುಷ್ಯನಿಗೆ ವಿಪರೀತ ತೊಂದರೆಗಳು ಉಂಟಾಗುತ್ತೆ. ನ್ಯೂರೋಪತಿ ಉಂಟಾಗುತ್ತೆ, ಗ್ಯಾಂಗ್ರೀನ್ ಆಗ್ತಕ್ಕಂಥ ಸಾಧ್ಯತೆ ಉಂಟು. ಯಾವ ಗಾಯಗಳಾದರೂ ವಾಸಿ ಆಗೋದಿಲ್ಲ, ಹುಳುಗಳು ಉಂಟಾಗ್ತಕ್ಕಂಥ ಸಾಧ್ಯತೆ ಉಂಟು, ಅಂದರೆ ಗ್ಯಾಂಗ್ರೀನು, ಈ ರೀತಿಯೆಲ್ಲ ತೊಂದರೆ ಉಂಟಾಗುತ್ತೆ. ಹಾಗಾಗಿ ನಾವು ಅತಿ ಸಿಹಿಯ ಬಗೆಗೂ ಸಹ ಎಚ್ಚರಿಕೆ ವಹಿಸಬೇಕು. ಸಿಹಿ ಅಂದರೆ ಬರೀ ಸಕ್ಕರೆ ಮಾತ್ರ ಅಲ್ಲ, ಸಕ್ಕರೆಯಿಂದ ಮಾಡಿರ್ತಕ್ಕಂಥ ಎಲ್ಲ ಐಟಮ್ಸು ಇರ್ಬೋದು. ಸಿಹಿ ಪದಾರ್ಥಗಳು, ಇವನ್ನು ಫ್ರೂಟ್ಸು ಹೆಚ್ಚಾದರೂ ಸಹ ಅದರಲ್ಲೂ ನ್ಯಾಚುರಲ್ ಸ್ವೀಟ್ ಇರುತ್ತೆ. ಎಚ್ಚರಿಕೆ ವಹಿಸಬೇಕು. ಅಂದರೆ ಸಕ್ಕರೆಯನ್ನು ನೇರವಾಗಿ ತಗೊಳ್ತಕ್ಕಂಥದ್ದು, ಮತ್ತು ಬೇಕರಿ ಪ್ರಾಡಕ್ಟ್ಸು, ಚಾಕ್ಲೇಟ್ಸು, ಸ್ವೀಟ್ಸು, ಹೀಗೆ ಸ್ವೀಟು ಯಾವುದೇ ಹಂತದಲ್ಲೂ, ಸಕ್ಕರೆ ಯಾವುದೇ ಹಂತದಲ್ಲಿ ಬಾಡಿಗೆ ಸೇರಿದ್ರೂ ಸಹ ಈ ರೀತಿ ತೊಂದರೆ ಉಂಟಾಗುತ್ತೆ ಅಂತಕ್ಕಂಥದ್ದು. ಸಕ್ಕರೆ ಮತ್ತು ಉಪ್ಪನ್ನು ಕ್ಯಾಲ್ಶಿಯಂ ಅಂದರೆ ಕ್ಯಾಲ್ಶಿಯಂ ಕಳ್ಳ ಅಂತ ಹೇಳಿ ಇವುಗಳನ್ನು ನಾವು ಹೆಚ್ಚಾಗಿ ಬಳಸಿದ್ದೇ ಆದರೆ ಕ್ಯಾಲ್ಶಿಯಂನ ಪ್ರಮಾಣ ಕಡಿಮೆ ಆಗ್ತಾ ಹೋಗುತ್ತೆ, ಕ್ಯಾಲ್ಶಿಯಂ ಕುಸಿದು ಹೋಗುತ್ತೆ ಬಾಡಿನಲ್ಲಿ. ಹಾಗಾಗಿ ಇವೆಲ್ಲ ಅಪಾಯಕಾರಿ ಅಂತ ಗೊತ್ತಾಯಿತು. ಒಟ್ಟಾರೆ ರಾಜಸ ಆಹಾರ ಅಂತಕ್ಕಂಥದ್ದು ಮನುಷ್ಯನಿಗೆ ತುಂಬ ಅಪಾಯವನ್ನು ತರುತ್ತೆ ಅಂತಕ್ಕಂಥದ್ದು ಗೊತ್ತಾಯಿತು. ಯಾವುದು ಹಾಗಂತೇಳಿ ಇವತ್ತಿಂದ ಏನು ತಿನ್ನೋದು ಬೇಡ, ಬೇಳೆ ಕಟ್ಟು ಅನ್ನ ತಿನ್ನಿ ಅಂತ ಹೇಳ್ತಾ ಇದ್ದೇವೆ? ಇಲ್ಲ, ತಗೊಳ್ಳಿ, ಆದರೆ ಲಿಮಿಟಲ್ಲಿರಬೇಕು. ಟೂ ಮಚ್ ಈಸ್ ಟೂ ಬ್ಯಾಡ್. ಯಾವುದನ್ನು ನಾವು ಅತಿಯಾಗಿ ಬಳಸ್ತೇವೆ ಅದರಿಂದ ನಮಗೆ ಅಪಾಯ ಉಂಟಾಗುತ್ತೆ ಅಂತಕ್ಕಂಥದ್ದನ್ನು ಒತ್ತಿ ಇಲ್ಲಿ ಹೇಳಲಾಗ್ತಾ ಇದೆ. ಯಾವುದು ತುಂಬ ಇಷ್ಟಪಟ್ಟು ಇಲ್ಲಿ ಹೆಚ್ಚಾಗಿ ತಗೋತೀರೋ ಅದು ನಿಮ್ಮ ಮುಖ್ಯ ತೊಂದರೆಗೆ ಕಾರಣವಾಗುತ್ತೆ ಅಂತಕ್ಕಂಥದ್ದು. ನ್ಯಾಚುರಲಾಗಿ ತಿಂತಕ್ಕಂಥ ಅಭ್ಯಾಸವನ್ನು ಮಾಡಿಕೊಳ್ಬೇಕು. ಹಿಂದೆ ತಿಳಿದುಕೊಂಡಂಥ ಭಾಗದಲ್ಲಿ ತಾಮಸ ಆಹಾರ ಮತ್ತು ರಾಜಸ ಆಹಾರ. ಈಗ ತಿಳ್ಕೊಳ್ತಾ ಇರ್ತಕ್ಕಂಥದ್ದು ಸಾತ್ವಿಕ ಆಹಾರದ ಬಗ್ಗೆ. ಸಾತ್ವಿಕ ಆಹಾರ ಅಂದ್ರೇನು? ಯಾವ ಆಹಾರ ಉತ್ತಮವಾದಂಥ ಬೆಳವಣಿಗೆಗೆ ಸಹಕಾರಿಯಾಗುತ್ತೆ, ಯಾವ ಆಹಾರ ಉತ್ತಮವಾದಂಥ ಆಲೋಚನೆಗಳನ್ನು ತರುತ್ತೆ, ಯಾವ ಆಹಾರ ಮಲ, ಮೂತ್ರ ಮತ್ತು ಸ್ವೇದ ಇವುಗಳ ಕ್ರಮಬದ್ಧ ಉತ್ಪತ್ತಿ ಮತ್ತು ವಿಸರ್ಜನೆಗೆ ಸಹಕಾರಿಯಾಗುತ್ತೆ. ಈ ರೀತಿ ಆಹಾರ ಪದಾರ್ಥಗಳನ್ನು ಸಾತ್ವಿಕ ಆಹಾರ ಅಂತ ಕರೀತಾರೆ. ಈ ಸಾತ್ವಿಕ ಆಹಾರಕ್ಕೆ ಉದಾಹರಣೆಗಳೇನು? ಸಾತ್ವಿಕ ಆಹಾರಕ್ಕೆ ಉದಾಹರಣೆಯಲ್ಲಿ ಹಾಲು, ಹಣ್ಣುಗಳು, ತರಕಾರಿಗಳು, ಸೊಪ್ಪು, ಮೊಳಕೆ ಬರೆಸಿರ್ತಕ್ಕಂಥ ಕಾಳುಗಳು, ಸ್ಪ್ರೌಡೆಡ್ ಶೀಟ್ಸ್ ಇತ್ಯಾದಿ. ಸಾರಿ ಇವುಗಳನ್ನೆಲ್ಲ ದಿನ ಅದನ್ನೇ ತಿನ್ನಲಿಕ್ಕಾಗುತ್ತಾ? ಆ ರೀತಿ ತಿನ್ನಲಿಕ್ಕಾಗದೇ ಇದ್ರೂ ವಾರಕ್ಕೆ 3 ದಿನವಾದರೂ ನಿಮಗಾದ ಮಟ್ಟದಲ್ಲಿ ಅದನ್ನು ಸೇರಿಸಿದಾಗ ವಿಶೇಷವಾದಂಥ ಬೆನಿಫಿಟ್ಸನ್ನು ಪಡೀಬೋದು ಅಂತಕ್ಕಂಥದ್ದು. ದೇಹಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಅಂಶಗಳು ದೇಹಕ್ಕೆ ಸೇರುತ್ತೆ ಅಂತಕ್ಕಂಥದ್ದು. ಉದಾಹರಣೆ ಬೂದುಗುಂಬಳಕಾಯಿನ ಏನು ಮಾಡ್ತಾರೆ, ಯಾವುದಾದ್ರೂ ಪೂಜೆಗೆ ಮಾತ್ರ ಅದನ್ನು ಕುಂಬಳಕಾಯಿಯನ್ನು ಒಡೆದು ಆ ಕಡೆ ಈ ಕಡೆ ಇಟ್ಟು ಅದನ್ನು ಕಳ್ಕೊಂಡ್ಬಿಡ್ತಾರೆ. ಬೂದುಗುಂಬಳಕಾಯಿಯನ್ನು ಕ್ರಮಬದ್ಧವಾಗಿ ಉಪಯೋಗಿಸಿದಾಗ ನಿಮಗೆ ಕ್ಯಾಲ್ಶಿಯಂ ಟ್ಯಾಬ್ಲೆಟ್ಸೇ ಬೇಕಾಗಿರೋದಿಲ್ಲ. ಬೂದುಗುಂಬಳಕಾಯಿಯನ್ನು ಚೆನ್ನಾಗಿ ತುರಿದು ಅದನ್ನು ಮೊಸರಿನಲ್ಲಿ ಅಥವಾ ಮಜ್ಜಿಗೆಯಲ್ಲಿ ನೆನೆ ಹಾಕಿ
ಅಂದರೆ 1 ಅವರ್ ಅಥವಾ 2 ಅವರು ಅದನ್ನು ನೆನೆ ಹಾಕಿದ ನಂತರದಲ್ಲಿ 1-2 ಸ್ಪೂನನ್ನು ತೆಗೆದುಕೊಂಡಿದ್ದೆ ಆದರೆ ವಿಶೇಷವಾದಂಥ ಆರೋಗ್ಯ ನಿಮ್ಮದಾಗುತ್ತೆ. ವಾರದಲ್ಲಿ 2 ಅಥವಾ 3 ಸಲ ಉಪಯೋಗಿಸ್ಬೋದು. ಈ ರೀತಿ ನ್ಯಾಚುರಲ್ಲಾಗಿ ಉಪಯೋಗಿಸ್ತಕ್ಕಂಥದ್ದನ್ನು ಬಹಳ ಪ್ರಯತ್ನ ಪಡಬೇಕು. ಆಗಾದಾಗ ಮಾತ್ರ ವಿಶೇಷವಾದಂಥ ಆರೋಗ್ಯ ಪಡೆಯಲಿಕ್ಕೆ ಸಾಧ್ಯ. ಇನ್ನು ದಂಟಿನ ಸೊಪ್ಪನ್ನು ಆಹಾರ ಪದಾರ್ಥಗಳ ರಾಜ ಅಂತ ಕರೀತಾರೆ. ಏಕೆಂದರೆ ಇರ್ತಕ್ಕ ಎಲ್ಲ ಅಂಶಗಳು, ಎಲ್ಲ ಕಂಟೆಂಟು ಸಹ ಇದರಲ್ಲಿ ಹೇರಳವಾಗಿದೆ. ಒಂದು ಪುದೀನ ಸೊಪ್ಪು, ದಂಟಿನ ಸೊಪ್ಪು 14,000ದಿಂದ 15,000 ಇಂಟರ್ನ್ಯಾಷನಲ್ ಯೂನಿಟ್ಸ್ ವಿಟಮಿನ್ ಎ ಅದರಲ್ಲಿ ಕಾಣ್ತೇವೆ. ವಿಟಮಿನ್ ಬಿ ಇದೆ, ಕೆ ಇದೆ, ಐರನ್ ಇದೆ, ಬಹಳಷ್ಟು ಅಂಶಗಳನ್ನು ಇದರಲ್ಲಿ ಕಾಣ್ತೇವೆ. ಹಾಗಾಗಿ ದಂಟಿನ ಸೊಪ್ಪನ್ನು ಆಹಾರ ಪದಾರ್ಥಗಳ ರಾಜ ಅಂತ ಕರೀತಾರೆ. ಇದನ್ನು ಅಮರಾಂತ್ ಅಂತಲೂ ಸಹ ಕರೀತಾರೆ. ಇನ್ನು ನ್ಯಾಚುರಲ್ ಆಗಿ ಉಪಯೋಗಿಸ್ತಕ್ಕಂಥ ಪದಾರ್ಥಗಳು ನೇರವಾಗಿ ಉಪಯೋಗಿಸ್ಬೇಕು. ವಿಟಮಿನ್ ಎ ಡಾಕ್ಟರ್ ಮೋದಿಯವರು ಹೇಳಿದ್ದಾರೆ, ಒಂದು ದಿನಕ್ಕೆ 4,000ದಿಂದ 5,000 ಇಂಟರ್ನ್ಯಾಷನಲ್ ಯೂನಿಟ್ಸ್ ವಿಟಮಿನ್ ಎ ನಮ್ಮ ದೇಹಕ್ಕೆ ಬೇಕು ಅಂಥೇಳಿ. ಇದು ಎಲ್ಲಿ ಸಿಕ್ಕತ್ತೆ? 2 ಕ್ಯಾರೆಟಲ್ಲಿ ಅಥವಾ 1 ಪೀಸ್ ಪಪ್ಪಾಯವನ್ನು ತೆಗೆದುಕೊಂಡ್ರೆ ಸಾಕು, ಅಥವಾ ನೋಲ್ಕೋಲನ್ನು ತೊಗೊಂಡ್ರೆ ಸಾಕು, ಹೇರಳವಾಗಿ ಸಿಕ್ಕತ್ತೆ. ಈ ರೀತಿ ತಗೊಳ್ತಾ ಇದ್ದರೂ ಬಾಡಿಗೆ ಬೆನಿಫಿಟ್ಸ್ ಆಗ್ತಾ ಇಲ್ಲ ಅಂದರೆ ಹೇಗೆ? ನಮ್ಮ ವಿದ್ಯಾರ್ಥಿಯೊಬ್ಬರು ವಿಟಮಿನ್ ಎ ಟ್ಯಾಬ್ಲೆಟ್ ತೊಗೊಳ್ತಾ ಇದ್ದೀನಿ ಸರ್ ಅಂತ ಹೇಳಿದ್ರು. ಯಾಕಮ್ಮ ಕ್ಯಾರೆಟ್ ತಿನ್ನೋದಿಲ್ವಾ ಅಂತ ಕೇಳಿದ್ರು. ಸರ್, ಒಂದು ವಾರಕ್ಕೆ 1ರಿಂದ 1.5 kg ಉಪಯೋಗಿಸ್ತೇವೆ. ವಾರಕ್ಕೆ 1ರಿಂದ 1.5 kg ಕ್ಯಾರೆಟ್ ಉಪಯೋಗಿಸ್ತಾ ಇದ್ದಾರೆ, ಆದರೆ ವಿಟಮಿನ್ ಎ ಟ್ಯಾಬ್ಲೆಟನ್ನು ತೊಗೊಳ್ತಾ ಇದ್ದಾರೆ. ಹೇಗೆ ಸಾಧ್ಯ? ನಂತರ ಅವರನ್ನು ಕೇಳಿದ, ಹೇಗೆ ತೊಗೊಳ್ತಾ ಇದ್ದೀರಾ? ಅವ್ರು ಹೇಳಿದ್ರು, ಸಣ್ಣದಾಗಿ ಅದನ್ನು ತುರಿತೇವೆ, ಕ್ಯಾರೆಟನ್ನು ಬಾಣಲಿಗೆ ಹಾಕ್ತೇವೆ, ತುಪ್ಪ ಹಾಕ್ತೇವೆ, ದ್ರಾಕ್ಷಿ ಗೋಡಂಬಿ ಹಾಕ್ತೇವೆ, ಸಕ್ಕರೆ ಹಾಕ್ತೇವೆ, ತಿಂತೇವೆ. ಏನದು? ಹಲ್ವಾ. ಈ ರೀತಿ ಆದಾಗ ಎಲ್ಲಿ ನಮಗೆ ಬೇಕಾಗಿರ್ತಕ್ಕಂಥ ಅಂಶಗಳು ಎಲ್ಲಿ ದೊರೀಲಿಕ್ಕೆ ಸಾಧ್ಯವಾಗುತ್ತೆ? ಯೋಚಿಸಿ. ಎಲ್ಲ ಹಾಳುಗೆಡವಿ ತಿಂತಕ್ಕಂಥದ್ದು. ನಾವೇನು ಹಲವ ತಿನ್ನಬೇಡಿ ಅಂತಲ್ಲ, ತಿನ್ನಿ. ವಾರಕ್ಕೆ ಒಮ್ಮೆ ಅಥವಾ 15 ದಿನಕ್ಕೊಮ್ಮೆ ಒಂದು ಸಣ್ಣ ಪ್ರಮಾಣದಲ್ಲಿ ತಿನ್ನಿ. ಅದನ್ನು ಬಿಟ್ಟು ಇದೇ ರೀತಿ ಯಾವಾಗಲೂ ತಿಂತಾ ಇದ್ದರೆ ನಮಗೆ ಬೇಕಾಗಿರ್ತಕ್ಕಂಥ ಅಂಶಗಳು ಹೇಗೆ ದೊರೀಲಿಕ್ಕೆ ಸಾಧ್ಯವಾಗುತ್ತೆ? ಯೋಚಿಸಿ. ಇನ್ನು ನವಿಲುಕೋಸು ನೇರವಾಗಿ ತಿನ್ನಿ, ಮೂಲಂಗಿ ನೇರವಾಗಿ ತಿನ್ನೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಹೇರಳವಾದ ಕ್ಯಾಲ್ಸಿಯಮ್ಮು, ಪುದೀನ ಸೊಪ್ಪು, ತುಳಸಿ ಹೇರಳವಾಗಿರ್ತಕ್ಕಂಥದ್ದು. ಈ ಪದಾರ್ಥಗಳನ್ನು ಕ್ರಮಬದ್ಧವಾಗಿ ನಾವು ಬಳಸಿದಾಗ, ಅಂದರೆ ಸಾತ್ವಿಕ ಆಹಾರವನ್ನು ಕ್ರಮಬದ್ಧವಾಗಿ ಬಳಸಿದಾಗ ಅದು ಔಷಧಿಯ ರೂಪದಲ್ಲಿ ನಮಗೆ ಬಳಕೆ ಆಗುತ್ತೆ. ಆಹಾರವೇ ಔಷಧ, ಔಷಧವೇ ಆಹಾರ ಅಂತ ಕರೆದಿದ್ದಾರೆ. ಅದು ಈ ಸಾತ್ವಿಕ ಆಹಾರವನ್ನು ಗಮನಿಸಿ ಆ ಮಾತನ್ನು ಹೇಳಿರ್ತಕ್ಕಂಥದ್ದು. ಸಾತ್ವಿಕ ಆಹಾರ ಒಳ್ಳೆಯದು, ಹಣ್ಣು ತುಂಬ ಒಳ್ಳೆಯದು ಅಂತೇಳಿ ಚೆನ್ನಾಗಿ ಬರೀ ಅದನ್ನೇ ತಿಂತಾ ಇದ್ದರೆ ಪ್ಯಾನ್ಕ್ರಿಯಾಸ್ ಪ್ರಾಬ್ಲಮ್ಸ್ ಬಂದ್ಬಿಡುತ್ತೆ, ಅಥವಾ ಅಸ್ತಮ ಆಗಿಬಿಡುತ್ತೆ, ಹೀಗೆಲ್ಲ ತೊಂದರೆ ಉಂಟಾಗುತ್ತೆ. ಅಥವಾ ಹಾಲು ಒಳ್ಳೆಯದು ಅಂತೇಳಿ ಬರೀ ಹಾಲೇ ಕುಡಿತಾ ಇದ್ದರೆ ಸಿವಿಯರ್ ಗ್ಯಾಸ್ಟ್ರಿಕ್ ಆಗಿಬಿಡುತ್ತೆ, ಇಲ್ಲ ಕಫ ಆಗೋದು, ಈ ರೀತಿ ಎಲ್ಲ ತೊಂದರೆ ಉಂಟಾಗ್ಬಿಡುತ್ತೆ. ಅತಿಯಾದರೆ ಅಮೃತನೂ ಸಹ ವಿಷವಾಗುತ್ತೆ. ಹಾಗಾಗಿ ಎಲ್ಲ ಲಿಮಿಟಲ್ಲಿ ಇರಬೇಕು, ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ನಂತರ ಈಗ ನೀವು ತಿಳ್ಕೊಂಡಿರ್ತಕ್ಕಂಥ ಮುಖ್ಯವಾದಂಥ ಅಂಶ ಅಂದರೆ ಸಾತ್ವಿಕ ಆಹಾರ ಅಂದರೆ ಬಹಳ ಒಳ್ಳೆಯದು, ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ನೇರವಾಗಿ ತೆಗೆದುಕೊಳ್ಳಿಕ್ಕೆ ಪ್ರಯತ್ನಿಸ್ಬೇಕು. ಯಾವುದೇ ರೀತಿ ಟಾನಿಕನ್ನು ನೋಡಿ, ಆ ಟಾನಿಕ್ ಬಾಟ್ಲ್ ಮೇಲೆ ಏನಿರುತ್ತೆ? ಹಣ್ಣಿನ ಚಿತ್ರ ಇರುತ್ತೆ, ದ್ರಾಕ್ಷಿ ಹಣ್ಣಿನ ಚಿತ್ರ ಇರುತ್ತೆ, ಅಥವಾ ಆ್ಯಪಲನ್ನು ಹಾಕಿರ್ತಾರೆ, ಅಥವಾ ಮೊಳಕೆ ಬರ್ಸಿರ್ತಕ್ಕಂಥ ಕಾಳುಗಳು, ಹೀಗೆ ಅದನ್ನು ನೇರವಾಗಿ ತಿನ್ನಿ. ಆ ಟಾನಿಕ್ ತಗೊಂಡು ಕುಡಿತಕ್ಕಂಥ ಒಂದು ಅಭ್ಯಾಸ ಏಕೆ ಬೇಕು ಅಂದರೆ ಸಾತ್ವಿಕ ಆಹಾರ ಅಂತಕ್ಕಂಥದ್ದು ಬಹಳ ಮುಖ್ಯವಾದದ್ದು ಅಂತ ಗೊತ್ತಾಯಿತು. ಯಾವ ಕ್ರಮದಲ್ಲಿ ತೆಗೆದುಕೊಳ್ಬೇಕೋ ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಇದರ ಬಗೆಗೆ ಗೊತ್ತಿಲ್ಲದೆ ಇದ್ದಾಗ ಮನುಷ್ಯನಿಗೆ ನೂರಾರು ರೋಗಗಳು ಬರುತ್ತೆ ಅಂತ ಹೇಳಲಾಗಿದೆ. ಇದನ್ನು ತಿಳ್ಕೊಬೇಕು ಅಂದರೆ ನಾವು ಯಾವ ರೀತಿ ಆಹಾರವನ್ನು ತೆಗೆದುಕೊಳ್ಬೇಕು, ಇದನ್ನು ತಿಳ್ಕೊಬೇಕಾದಲ್ಲಿ ನಾವು ಕೆಲವು ಸ್ತೋತ್ರಗಳನ್ನು ಒಳಹೊಕ್ಕಿ ನೋಡಬೇಕು. ಆ ಸ್ತೋತ್ರಗಳೊಂದಲ್ಲಿ ಹಸಿಯದೇವುನ ಬೇಡ, ಹಸಿದು ಮತ್ತಿರಬೇಡ, ಬಿಸಿಬೇಡ ತಂಗಳುನ ಬೇಡ, ವೈದ್ಯನ ಬೆಸಿಸಲೇಬೇಡೆಂದ ಸರ್ವಜ್ಞ. ಹಸಿಯದೇವುನ ಬೇಡ, ಹೊಟ್ಟೆ ಹಸಿದೆ ಊಟ ಮಾಡಬೇಡ. ಕೆಲವರು ಹಂಗಿರೋದಿಲ್ಲ, ಸುಮ್ಮನೆ ತಿಂತಕ್ಕಂಥ ಅಭ್ಯಾಸ. ಬೆಳಗ್ಗೆ ಕಾಫಿ ಕುಡಿತಾರೆ, ನೆಕ್ಸ್ಟ್ ಇನ್ನೊಂದ್ಸಲ ಕಾಫಿ ಕುಡಿತಾರೆ, ಲೈಟಾಗಿ ಟಿಫನ್ ತೊಗೋತಾರೆ, ಮತ್ತೆ ಕಾಫಿ ಕುಡಿತಾರೆ, ಸ್ವಲ್ಪ ಹೊತ್ತು ಹೋದ್ಮೇಲೆ ಸ್ನ್ಯಾಕ್ಸ್ ತೊಗೋತಾರೆ, ಮತ್ತೆ ಊಟ ತೊಗೋತಾರೆ, ಮತ್ತೆ ಸ್ನ್ಯಾಕ್ಸ್ ತಿಂತಾ ಇದ್ದೇನೆ ಅಂತ ಹೇಳಿ ಒಂದು 4-5 ಗಂಟೆಗೆ ಮತ್ತೆ ತಿಂತಾರೆ, ಮತ್ತೆ ಕಾಫಿ ಟೀ ಕುಡಿತಾರೆ, ಮತ್ತೆ
ವಾಕಿಂಗ್ ಹೋಗಿ ಬಂದಾಗ ಮೇಲೆ ಸ್ವಲ್ಪ ಏನಾದರೂ ತಿಂತಾರೆ, ಮತ್ತೆ ರಾತ್ರಿ ಊಟ ತಿಂದು ರಾತ್ರಿ ಹಾಲು ಕುಡಿದು ಹಣ್ಣು ತಿಂದು ಡಾಕ್ಟ್ರು ಹೇಳಿದ್ದಾರೆ ಅಂತ ಹೇಳಿ ರಾತ್ರಿ ಹಾಲು ಹಣ್ಣು ತೊಗೊಂಡು ಮನೆಗೆ ಕೊಡ್ತಾರೆ. ಹೇಗೆ ಜೀರ್ಣವಾಗ್ಲಿಕ್ಕೆ ಸಾಧ್ಯವಾಗುತ್ತೆ ಈ ರೀತಿ ತಿಂದಾಗ? ಹೊಟ್ಟೆ ಹಸಿದೆ, ಸುಮ್ಮನೆ ಕೆಟ್ಟದಾಗಿ ತಿಂತಾ ಇರಬೇಡ ಅಂತ ಹೇಳಲಾಗಿದೆ. ಹಸಿದು ಮತ್ತಿರಬೇಡ, ಬಿಸಿ ಬೇಡ, ತಂಗಳುಣ ಬೇಡ, ವೈದ್ಯನ ಬೆಸಸಲೇ ಬೇಡೆಂದ ಸರ್ವಜ್ಞ. ಹಸಿದು ಮತ್ತಿರಬೇಡ, ಹೊಟ್ಟೆ ಹಸಿದ್ಮೇಲೆ ಹಾಗೆ ಇರಬೇಡ ಅಂತ ಹೇಳಿ. ಹೊಟ್ಟೆ ಹಸಿದ್ಮೇಲೆ ಹಾಗೆ ಇದ್ರೆ ಏನಾಗುತ್ತೆ? ಅನಾವಶ್ಯಕವಾಗಿ ಶಕ್ತಿಹೀನತೆ ಕ್ರಿಯೇಟ್ ಆಗುತ್ತೆ, ವಿಪರೀತವಾಗಿ ವಾಯುವಿನ ತೊಂದರೆ ಕ್ರಿಯೇಟ್ ಆಗ್ತಾ ಹೋಗುತ್ತೆ. 11 ಗಂಟೆ ಬ್ಯಾಚಲ್ಲಿ ಬಂದಾಗ ಒಬ್ಬರು ಸರ್ ಸುಸ್ತಾಗ್ತಾ ಇದೆ, ಇವತ್ತು ಯೋಗ ಕಡಿಮೆ ಮಾಡ್ತೇನೆ ಅಂದರು. ಏತಕ್ಕಾಗಿ ಅಂತ ಕೇಳ್ದು, ಸರ್ ಇವತ್ತು ಗುರುವಾರ, ಸೊ ಹಾಗಾಗಿ ಉಪವಾಸ ಮಾಡಿದ್ದೇನೆ, ಹಾಗಾಗಿ ಏನೂ ತಿಂದಿಲ್ಲ. ನಾವು ಹೇಳ್ದೆ ಓಕೆ ಒಳ್ಳೇದಾಯಿತು ಬಿಡಿ ಬಾ. ನಂತರ ಶುಕ್ರವಾರನೂ ಸಹ ಅದೇ ರೀತಿ ಹೇಳಿದ್ರು, ಶುಕ್ರವಾರ ಸ್ವಲ್ಪ ಸುಸ್ತಾಗ್ತಾ ಇದೆ ಸರ್ ಅಂದರು. ಯಾಕಮ್ಮ ಅಂತ ಹೇಳಿದ್ರು ಸರ್ ಇವತ್ತು ಶುಕ್ರವಾರ ಲಕ್ಷ್ಮಿ ಹೋಗ್ಬಿಡ್ತಾಳೆ, ಹಾಗಾಗಿ ಉಪವಾಸ ಮಾಡ್ತಾ ಇದ್ದೇನೆ. ನಂತರ ಶನಿವಾರ ಅದೇ ರೀತಿ ಹೇಳಿದ್ರು. ಕೇಳಿದಾಗ ಸರ್ ಇವತ್ತು ಶನಿಮಾತ್ಮನ ವಾರ, ಶನಿದೇವರು ಹೆಗ್ಲೇರ್ ಬಿಡ್ತಾನೆ, ಹಾಗಾಗಿ ಇವತ್ತು ಉಪವಾಸ ಮಾಡ್ತಾ ಇದ್ದೇನೆ ಅಂತ ಹೇಳಿ. ಉಪವಾಸ ಮಾಡಿದ್ರೆ ಹೆಗ್ಲೇ ಇರ್ತಾನೆ. ಯೋಗದಲ್ಲಿ ಉಪವಾಸವನ್ನು ಮಾಡ್ತೀರಾ ಅಂದರೆ ಕೈ ಮುಗಿದು ಹೇಳ್ತೇವೆ, ಖಂಡಿತವಾಗಿ ಉಪವಾಸವನ್ನು ಮಾಡಿ ಅಂತಕ್ಕಂಥ. ಉಪವಾಸ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಪ್ರತಿಯೊಬ್ಬ ವ್ಯಕ್ತಿಗೂ. ಹೇಳಲಾಗಿದೆ ಲಂಘನಂ ಪರಮೌಷಧಂ ಅಂತ ಹೇಳಿ. ಲಂಘನಂ ಅಂದರೆ ಉಪವಾಸ ಅಂತಕ್ಕಂಥ, ಪರಮ ಔಷಧಂ ಅಂದರೆ ಯುನಿಕ್ ಮೆಡಿಷನ್, ಸರಿ ಸಾಟಿಯೇ ಇಲ್ಲದೆ ಇರ್ತಕ್ಕಂಥ ಔಷಧ. ಇದುವರೆಗೂ ಉಪವಾಸಕ್ಕೆ ಸಮನಾಗಿ ಯಾವುದೇ ಔಷಧಿ ಉಪಚಾರಗಳನ್ನು ಕಂಡುಹಿಡಿದಿಲ್ಲ, ಮುಂದೆಯೂ ಸಹ ಕಂಡುಹಿಡಿಲಿಕ್ಕೆ ಸಾಧ್ಯವಿಲ್ಲ. ಹೌದು, ಅಷ್ಟು ಪ್ರಯೋಜನಗಳನ್ನು ಒಳಗೊಂಡಿರ್ತಕ್ಕಂಥದ್ದು. ಹಾಗಾಗಿ ಹೇಳಿರ್ತಕ್ಕಂಥದ್ದು ಲಂಘನಂ ಪರಮೌಷಧಂ, ಸರಿ ಸಾಟಿಯೇ ಇಲ್ಲದೆ ಇರ್ತಕ್ಕಂಥ ಔಷಧ ಅಂತ ಹೇಳಿ. ಅಂದರೆ ಉಪವಾಸವನ್ನು ಮಾಡ್ತೀರಾ ಅಂದರೆ ತುಂಬ ಒಳ್ಳೆಯದದು ಅಂತ ಹೇಳಿ ಒತ್ತಿ ಹೇಳ್ತಾ ಇದ್ದೇವೆ. ಉಪವಾಸದಲ್ಲಿ ಬಹಳಷ್ಟು ಉಪವಾಸಗಳನ್ನು ಕಾಣ್ತೇವೆ. ಒಣ ಉಪವಾಸ, ಜಲ ಉಪವಾಸ, ರಸ ಉಪವಾಸ, ಫಲ ಉಪವಾಸ, ಹೀಗೆ. ಇವುಗಳಲ್ಲಿ ಒಣ ಉಪವಾಸ, ನೀರು ಕುಡಿದೇ ಉಪವಾಸವನ್ನು ಮಾಡ್ತಕ್ಕಂಥದ್ದು ತುಂಬ ಅಪಾಯಕಾರಿ, ತುಂಬ ಅಪಾಯ. ಮತ್ತು ಇನ್ನು ಜಲ ಉಪವಾಸ ತುಂಬ ಒಳ್ಳೆಯದು, ನೀರನ್ನು ಕುಡಿದು ಉಪವಾಸವನ್ನು ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ರಸ ಉಪವಾಸ, ಜ್ಯೂಸನ್ನು ಕುಡ್ಕೊಂಡಿರೋ ಉಪವಾಸ, ಇದು ಓಕೆ, ಪರವಾಗಿಲ್ಲ. ಇನ್ನು ಫಲ ಉಪವಾಸ, ಹಣ್ಣುಗಳನ್ನು ತಿನ್ಕೊಂಡು ಇರ್ತಕ್ಕಂಥದ್ದು, ಇದು ಸಹ ಓಕೆ. ಈ ರೀತಿ ಹಲವಾರು ರೀತಿ ಕಾಣ್ತೇವೆ. ಅದರಲ್ಲಿ ಜಲ ಉಪವಾಸ, ನೀರನ್ನು ಕುಡ್ಕೊಂಡು ಇರ್ತಕ್ಕಂಥದ್ದು ಬಹಳ ಉತ್ತಮವಾದದ್ದು. ಪ್ರೆಗ್ನೆಂಟ್ ಲೇಡೀಸ್ ಅಂದರೆ ಗರ್ಭಿಣಿ ಸ್ತ್ರೀಯರು ಉಪವಾಸವನ್ನು ಮಾಡಬಾರ್ದು. ಮಕ್ಕಳು 12 ವರ್ಷದ ಒಳಪಟ್ಟಿರ್ತಕ್ಕಂಥವರು ಇದನ್ನು ಅಭ್ಯಾಸ ಮಾಡಬಾರ್ದು. ಮತ್ತು ಹೆಚ್ಚು ಔಷಧಿ ಉಪಚಾರಗಳನ್ನು ಬಳಸ್ತಾ ಇರ್ತಕ್ಕಂಥವ್ರು ಉಪವಾಸವನ್ನು ಮಾಡಬಾರ್ದು. ಉಳಿದಿರ್ತಕ್ಕಂಥವರೆಲ್ಲರೂ ಸಹ ಈ ಉಪವಾಸವನ್ನು ಮಾಡಲಿಕ್ಕೆ ಯೋಗ್ಯವಾಗಿರ್ತಾರೆ ಅಂತಕ್ಕಂಥದ್ದು. ಬೆಳಗ್ಗೆಯಿಂದ ರಾತ್ರಿಯವರೆಗೂ ಏನು ತಿನ್ನೋದು ಬೇಡ. ಫಸ್ಟ್ ಮಾಡ್ತಾ ಇದ್ದೀರಾ ಅಂದರೆ ಬೆಳಗ್ಗೆಯಿಂದ ರಾತ್ರಿವರೆಗೂ ಏನು ತಿಂತಕ್ಕಂಥದ್ದು ಬೇಡ. ರಾತ್ರಿ ಸ್ವಲ್ಪ ಹಣ್ಣು, ತರಕಾರಿ ಅಥವಾ ಸ್ವಲ್ಪ ಅನ್ನ ಮತ್ತು ಬೇಳೆಕಟ್ಟನ್ನು ತಿನ್ಬೋದು. ಯಾವುದು ಖಾರ, ಉಪ್ಪು ಎಲ್ಲ ಹೆಚ್ಚಾಗಿ ಹಾಕಿರ್ತಕ್ಕಂಥದ್ದು ಯಾವುದೂ ತೊಗೊಳ್ಬೇಡಿ. ಆ ರೀತಿ ಆದಾಗ ಏನಾಗುತ್ತೆ, ಹೊಟ್ಟೆ ಕ್ಲೀನ್ ಆಗುತ್ತೆ. ನಾವು ಸರ್ವೀಸ್ ಗಾಡಿಯನ್ನು 2 ವೀಲರ್ ಅಥವಾ 4 ವೀಲರನ್ನು ಸರ್ವೀಸಿಗೆ ಕೊಟ್ಟ ಹಾಗೆ. ಸೊ ಹಾಗಾಗಿ ಉಪವಾಸವನ್ನು ಮಾಡಿದಾಗ ಪೂರ್ತಿಯಾಗಿ ತ್ಯಾಜ್ಯ ವಸ್ತುಗಳೆಲ್ಲ ಹೊರಗಡೆ ಬರುತ್ತೆ. ನಮ್ಮ ಆಂತರಿಕ ಅಂಗಗಳಿಗೆ 20-30 ಭಾಗದಷ್ಟು ರೆಸ್ಟ್ ಸಿಕ್ಕತ್ತೆ. ಅವುಗಳ ಬಾಳಿಕೆ ಹೆಚ್ಚಾಗುತ್ತೆ, ಅಂದರೆ ಆಯುಷ್ಯನ ಹೆಚ್ಚಿಸಲಿಕ್ಕೆ ಸಪೋರ್ಟ್ ಆಗುತ್ತೆ. ಕೊಲೆಸ್ಟ್ರಾಲ್ನ ಪ್ರಮಾಣ ಕಡಿಮೆ ಆಗುತ್ತೆ, ಅಂದರೆ ಕೊಲೆಸ್ಟ್ರಾಲನ್ನು ಕರಗಿಸ್ಲಿಕ್ಕೆ ಸಪೋರ್ಟ್ ಆಗುತ್ತೆ. ದೇಹದ ತೂಕ ಕಡಿಮೆ ಆಗುತ್ತೆ, ರಕ್ತವನ್ನು ಶುಚಿಗೊಳಿಸ್ಲಿಕ್ಕೆ ಸಪೋರ್ಟ್ ಆಗುತ್ತೆ. ಯಾರು ನಮ್ಮ ದೇಶಕ್ಕೆ ಸರ್ಜರಿಯನ್ನು ಇಂಟ್ರೊಡ್ಯೂಸ್ ಮಾಡಿದ್ದು ನಮ್ಮ ದೇಶದ ಮಹರ್ಷಿ ಸುಶ್ರುತ, ಫಾದರ್ ಆಫ್ ಧನ್ವಯಂತ್ರಿ. ಸುಶ್ರುತರವರು ಪ್ರಪಂಚಕ್ಕೆ ಶಸ್ತ್ರಚಿಕಿತ್ಸೆಯನ್ನು ಅಂದರೆ ಆಪರೇಷನ್ ಮಾಡ್ತಕ್ಕಂಥದ್ದನ್ನು ತಿಳಿಸ್ಕೊಟ್ರು. ಅದನ್ನು ಕ್ಯೂರ್ ಮಾಡಲಿಕ್ಕೆ ಉಪಯೋಗಿಸಿರ್ತಕ್ಕಂಥ ಒಂದು ವಿಶೇಷವಾದಂಥ ಮಾರ್ಗವೇ ಉಪವಾಸ. ಯಾರಿಗಾದ್ರೂ ಆಪರೇಷನ್ ಆಗಿತ್ತು ಅಂದರೆ ಆಪರೇಷನ್ ಆದ ದಿನದಲ್ಲಿ ಹೇಳ್ತಾರೆ ಅವ್ರಿಗೇನು ಕೊಡಬೇಡಿ, 24 ಗಂಟೆ ಅವ್ರಿಗೇನು ಕೊಡೋದಿಲ್ಲ. 18 ಇಂಚ್ ಆಪರೇಷನ್ ಆಗಿದ್ದರೂ ಅದು ಕೇವಲ ಒಂದು ದಿನದಲ್ಲಿ ಸುಮಾರು 40-50% ಅಷ್ಟು ಗುಣ ಆಗಿರುತ್ತೆ. ಏಕೆಂದರೆ ಅವ್ರಿಗೆ ಏನು ಕೊಟ್ಟಿರೋದಿಲ್ಲ. ಆಪರೇಷನ್ ಆಗಿರ್ತಕ್ಕಂಥವ್ರಿಗೆ ಅದು ಗೊತ್ತಿರುತ್ತೆ. ಸೊ ಈ ರೀತಿಯಲ್ಲಿ ಉಪವಾಸವನ್ನು ಮಾಡಿದಾಗ ರಕ್ತ ಶುಚಿಯಾಗುತ್ತೆ,
ಗಾಯಗಳಾಗಿರ್ತಕ್ಕಂಥದ್ದು, ಮುಖದಲ್ಲಿ ಯಾವಾಗಲೂ ಗುಳ್ಳೆಗಳಾಗ್ತಕ್ಕಂಥದ್ದು, ಕೆರೆತ ಬರ್ತಕ್ಕಂಥದ್ದು, ಇವುಗಳಿಗೆಲ್ಲ ಒಂದು ರಾಮಬಾಣ ಉಪವಾಸವನ್ನು ಈ ರೀತಿ ಮಾಡಬೇಕು. ಆದರೆ ಒಂದು ದಿನ ಗುರುವಾರ ಅಂತ ಹೇಳಿ ಒಂದು ಬಿಡೋದು, ಶುಕ್ರವಾರ ಅಂತ ಹೇಳಿ, ಶನಿವಾರ ಅಂತ ಹೇಳಿ ಹೀಗೆಲ್ಲ ಒಂದೊಂದು ದಿನ ಹೇಳ್ಕೊಂಡು ಆಹಾರವನ್ನು ಸರಿಯಾಗಿ ತಗೊಳ್ತಾ ಇದ್ದರೆ ನಿಶಕ್ತಿ ಆವೃತ್ತ ಆಗುತ್ತೆ. ವಿಪರೀತವಾದಂಥ ತೊಂದರೆಗಳು ಕ್ರಿಯೇಟ್ ಆಗ್ತಾ ಹೋಗ್ತವೆ. ಆಬ್ಸೆಂಟ್ ಮೈಂಡ್ ಬರ್ತಕ್ಕಂಥದ್ದು, ಮೆಮೊರಿ ಲಾಸ್ ಆಗ್ತದೆ, ಹೀಗೆಲ್ಲ ತೊಂದರೆ ಉಂಟಾಗುತ್ತೆ. ಹಾಗಾಗಿ ವಾರದಲ್ಲಿ ಒಂದು ದಿನ ಅಥವಾ 15 ದಿನಕ್ಕೆ ಒಮ್ಮೆ ಉಪವಾಸವನ್ನು ಮಾಡಿ ಎಲ್ಲ ದೇವರನ್ನು ಅದರಲ್ಲೇ ಸ್ಥಾಪನೆ ಮಾಡಿಕೊಂಡು ಸಂಕಲ್ಪ ಮಾಡ್ತಾ ಉಪವಾಸವನ್ನು ಮಾಡಿ ಹೆಚ್ಚು ಬೆನಿಫಿಟ್ಸನ್ನು ಪಡಿಬಹುದು. ಹಸಿದು ಮತ್ತಿರಬೇಡ, ಬಿಸಿ ಬೇಡ, ತುಂಬ ಬಿಸಿ ಬಿಸಿಯಾಗಿ ಊಟ ಮಾಡಬೇಡ. ಹೊರಗಡೆ ಬಿಸಿ ಟಚ್ ಆದರೆ ಗಾಯ ಆಗುತ್ತೆ, ಇನ್ನು ಒಳಗಡೆ ಗಾಯ ಆಗೋದಿಲ್ವೇ? ಖಂಡಿತವಾಗಿ. ಹಾಗಾಗಿ ತುಂಬ ಬಿಸಿ ಬಿಸಿಯಾಗಿ ಊಟ ಮಾಡಬೇಡ. ಆಫೀಸ್ಗೆ ಹೋಗ್ತಾ ಇರ್ತಾರೆ, ಇನ್ನು 5 ನಿಮಿಷ ಇದೆ ಅಂತ ಬಾಯಿ ಹಾಕೊಂಡು ಅಂತ ನುಂಗ್ತಾರೆ, ತುಂಬ ತೊಂದರೆ ಉಂಟಾಗುತ್ತೆ. ತಂಗಳುನ ಬೇಡ, ನೆನ್ನೆದೋ ಮೊನ್ನೆದೋ ಅಳಿಸಿರೋದೆಲ್ಲ ತಿನ್ನಬೇಡ. ವೈದ್ಯನ ಬೆಸಸಲೇ ಬೇಡೆಂದ ಸರ್ವಜ್ಞ. ಹೀಗಾದಾಗ ನಿಮಗೆ 100ಕ್ಕೆ 98 ಭಾಗದಷ್ಟು ವೈದ್ಯರು ನಿಮ್ಮ ಜೀವನಕ್ಕೆ ಬೇಕಾಗಿರೋದಿಲ್ಲ. ಇನ್ನು 2% ಹೇಗೆ? ಯಾವುದೋ ವೈರಸ್ ಗೊತ್ತಿಲ್ಲದೆ ಅಟ್ಯಾಕ್ ಆಯಿತು ಅಥವಾ ಏನೋ ವಾತಾವರಣ ತುಂಬ ತೊಂದರೆ ಕೊಟ್ಟು ಈ ರೀತಿ ಆದಾಗ 2% ನಮ್ಮ ಕೈನಲ್ಲಿ ಇರೋದಿಲ್ಲ. ಅದರಿಂದ 98% ಅವಾಯ್ಡ್ ಮಾಡ್ಬೋದು. ಇನ್ನು ಬೇರೆ ಸ್ತೋತ್ರ ಅಂದಲ್ಲಿ ಉಂಡು 100 ಅಡಿ ನಡೆದು ಉಂಡು ಕೆಂಡವ ಕಾಸಿ, ಉಂಡು ಎಡಮಗ್ಗಲಲ್ಲಿ ಮಲಗಿದೊಡೆ ವೈದ್ಯನ ಬಂಡಾಟವೇ ಇಲ್ಲೆಂದ ಸರ್ವಜ್ಞ. ಉಂಡು 100 ಅಡಿ ನಡೆದು ಊಟ ಮಾಡಿದ ನಂತರ ತಕ್ಷಣ ಮಲಗಬಾರ್ದು. ಕೆಲವ್ರು ಏನು ಮಾಡ್ತಾರೆ, ಊಟ ಆಗುತ್ತೆ ತಕ್ಷಣ ಮಲಗ್ಬಿಡ್ತಾರೆ. ನಿಮಗೇನು ಗೊತ್ತು ಸರ್, ನಾನು ಲೇಟಾಗಿ ಬಂದಿರ್ತೇನೆ, ಬೆಳಗ್ಗೆ ಬೇಗ ಆಫೀಸ್ಗೆ ಹೋಗಬೇಕು. ನಮಗೆ ರೀಸನ್ ಹೇಳ್ತೀರಾ, ಆದರೆ ಹೊಟ್ಟೆ ಅವುಗಳನ್ನೆಲ್ಲ ಕೇಳೋದಿಲ್ಲ, ಅಂಗಗಳು ಅವುಗಳನ್ನೆಲ್ಲ ಕೇಳೋದಿಲ್ಲ. ಅರ್ಧ ಗಂಟೆ ಆದರೂ ಕೊನೆ ಪಕ್ಷ ಗ್ಯಾಪನ್ನು ಕೊಡಲಿಕ್ಕೆ ಪ್ರಯತ್ನಿಸ್ಬೇಕು. 1 ಅವರ್ ಗ್ಯಾಪ್ ಕೊಟ್ಟರೆ ಬಹಳ ಉತ್ತಮ. ಆ ರೀತಿಯಲ್ಲಿ ಅಭ್ಯಾಸ ಮಾಡ್ಕೊಳ್ಬೇಕು. ಊಟ ಮಾಡಿದ್ಮೇಲೆ ಸ್ವಲ್ಪ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರಬೇಕು. ಒಂದು ಅರ್ಧ ಗಂಟೆ ಅಥವಾ 1 ಅವರ್ ನಂತರ ಮಲಗ್ತಕ್ಕಂಥದ್ದು ಉತ್ತಮ ಅಂತಕ್ಕಂಥದ್ದು. ಉಂಡು 100 ಅಡಿ ನಡೆದು ಉಂಡು ಕೆಂಡವ ಕಾಸಿ. ಊಟ ಮಾಡಿದ ನಂತರ ತುಂಬ ಕೊರೆ ಇದ್ದರೂ ಹೊರಗಡೆ ಹೋಗ್ತಕ್ಕಂಥದ್ದು ಬೇಡ. ತುಂಬ ಥಂಡಿ ಇತ್ತು ಅಂದರೆ ಸೈನಸೈಟಿಸು ಅಥವಾ ಮೈಗ್ರೇನು ಈ ರೀತಿ ಅಟ್ಯಾಕ್ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಊಟ ಮಾಡಿದ ನಂತರ ತುಂಬ ಕೋಲ್ಡ್ಗೆ ಹೋಗಬೇಡಿ ಅಂತಕ್ಕಂಥ. ಉಂಡು 100 ಅಡಿ ನಡೆದು ಉಂಡು ಕೆಂಡವ ಕಾಸಿ, ಉಂಡು ಎಡಮಗ್ಗಲಲ್ಲಿ ಮಲಗಿದೊಡೆ. ಊಟ ಮಾಡಿದ ನಂತರ ಮಲಗಕ್ಕೆ ಹೋಗ್ತಿರಲ್ಲ, ಆಗ ಎಡಗಡೆ ತಿರುಗಿ ಮಲಗಿದೊಡೆ ವೈದ್ಯನ ಬಂಡಾಟವೇ ಇಲ್ಲೆಂದ ಸರ್ವಜ್ಞ. ಎಡಗಡೆ ತಿರುಗಿದಾಗ ಏನೂ ತೊಂದರೆ ಇರೋದಿಲ್ಲ, ಹೀಟು ಕರೆಕ್ಟಾಗಿ ಮೇಂಟೈನ್ ಆಗ್ತಾ ಇರುತ್ತೆ, ಜೀರ್ಣಕ್ರಿಯೆ ವಿಶೇಷವಾಗಿರುತ್ತೆ. ಬಲಗಡೆನೂ ತಿರುಗಿ ಮಲಗ್ಬೋದು, ಆದರೆ ಶವಾಸನದ ರೀತಿ ನಿದ್ದೆ ಮಾಡೋದು ಬೇಡ. ಒಂದು ಎಡಮಗ್ಗಲಲ್ಲಿ ಮಲಗಿದೊಡೆ ವೈದ್ಯನ ಬಂಡಾಟವೇ ಇಲ್ಲೆಂದು ಸರ್ವಜ್ಞ. ವೈದ್ಯರ ಒಂದು ಹೆಚ್ಚು ಅವಶ್ಯಕತೆ ನಿಮಗಿರೋದಿಲ್ಲ ಅಂತ ಹೇಳಿದ್ದಾರೆ. ಇನ್ನು ಸ್ತೋತ್ರ ಅಂದಲ್ಲಿ ಇನ್ನು ತಿಳಿದುಕೊಳ್ಳೇಬೇಕಾಗಿರ್ತಕ್ಕಂಥ ಮುಖ್ಯವಾದಂಥ ಸ್ತೋತ್ರ ಅಂದಲ್ಲಿ 1 ತುಂಡವ ಯೋಗಿ, 2 ತುಂಡವ ಭೋಗಿ, 3 ತುಂಡವ ರೋಗಿ, 4 ಹೊತ್ತು ಹುಂಡವನ ಹೊತ್ತು ಹೋಗಿ. ಯಾರು 1 ಹೊತ್ತು ಊಟ ಮಾಡ್ತಾಯಿದ್ರು ಅವರು ಯೋಗಿಗಳು. ಹಿಂದೆ ಏನು ಮಾಡ್ತಾಯಿದ್ರು, ಯಾಂತ್ರಿಕವಾದಂಥ ಒಂದು ಜೀವನ ಇರಲಿಲ್ಲ ಅವರಿಗೆ. ತಿಂದು ಧ್ಯಾನಕ್ಕೆ ಕೂತ್ಕೊಂಡ್ರೆ ಇನ್ನು ಹೇಳ್ತಾ ಇದ್ದಿದ್ದೆ ಕೆಲವೊಮ್ಮೆ 24 ಗಂಟೆ ನಂತರ ಅಷ್ಟು ಧ್ಯಾನಾಸಕ್ತರಾಗಿ ಕುಳಿತುಕೊಳ್ತಾಯಿದ್ರು. ಅವರು ಯೋಗಿಗಳು. ಹಿಂದೆ ಅದಿತ್ತು. 2 ತುಂಡವ ಭೋಗಿ. ಯಾರು 2 ಹೊತ್ತು ಊಟವನ್ನು ಮಾಡ್ತಾರೆ ಅವರು ಭೋಗಿಗಳು. ಪ್ರಪಂಚದ ಎಲ್ಲ ಒಳ್ಳೆಯ ಸುಖವನ್ನು ಅನುಭವಿಸ್ತಾ ಆರೋಗ್ಯವನ್ನು ಪಡೀಬಹುದು ಅಂತಕ್ಕಂಥದ್ದನ್ನು ಇಲ್ಲಿ ಒತ್ತಿ ಹೇಳಲಾಗಿದೆ. 2 ಹೊತ್ತು ಊಟ ಮಾಡಿದ್ರೆ ತೊಂದರೆ ಆಗುತ್ತಲ್ಲ, ಅದನ್ನು ಮುಂದೆ ತಿಳ್ಕೊಳ್ಳೋಣ. 3 ತುಂಡವ ರೋಗಿ. ಯಾರು 3 ಹೊತ್ತು ಸಮ ಪ್ರಮಾಣದಲ್ಲಿ ಬೆಳಗ್ಗೆ ಹೊತ್ತು ಚೆನ್ನಾಗಿ ತಿಂತಾರೆ, ಬೆಳಗ್ಗೆ ಹೊತ್ತು ಸಣ್ಣದಾಗಿ ಟಿಫನ್ ತಿನ್ಕೊಂಬಂದೆ ಅಂತಾರೆ. ಏನು ತಿಂದ್ರಿ ಅಂದರೆ ಒಂದು 8 ಚಪಾತಿ ತಿಂದೆ ಸರ್, ಸ್ವಲ್ಪ ಹಾಲು ಕುಡಿದೆ, ಸ್ವಲ್ಪ ಹಣ್ಣು ತಿಂದೆ, ಸ್ವಲ್ಪ ಡ್ರೈ ಫ್ರೂಟ್ಸ್ ತಿಂದೆ. ಇದು ಲೈಟ್ ಟಿಫನ್ ಅವರಿಗೆ. ಇನ್ನು ಸರಿಯಾಗಿ ತಿಂದರೆ ಇನ್ನೇನು ತಿಂತಾರೋ, ಮತ್ತು ಮಧ್ಯಾಹ್ನ ಊಟ ಹೆಂಗೆ ತಿಂತಾರೆ, ಮತ್ತು ರಾತ್ರಿ ಊಟ ಹೆಂಗೆ ತಿಂತಾರೆ ಯೋಚನೆ ಮಾಡಿ. ಈ ರೀತಿ ಆದಾಗ ಏನಾಗುತ್ತೆ, 3 ಹೊತ್ತು ಉಂಡವರೋಗಿ 3 ಹೊತ್ತು ಯಾರು ಸಮ ಪ್ರಮಾಣದಲ್ಲಿ ಊಟವನ್ನು ತಿಂತಾರೆ ಅವರು ರೋಗಗಳು ಭಯಾನಕವಾಗಿ ಆವೃತ್ತವಾಗುತ್ತೆ ಅಂತ ಹೇಳಲಾಗಿದೆ. 4 ಹೊತ್ತುಂಡವನ ಹೊತ್ತು ಹೋಗಿ. ಯಾರು 4 ಹೊತ್ತು ಊಟ ಮಾಡ್ತಾರೆ, ಸರಿಯಾಗಿ 4 ಹೊತ್ತು ಸಮ ಪ್ರಮಾಣದಲ್ಲಿ ತಿಂತಾರೆ, ಅವರು ಬಹಳ ಬೇಗ ಸಾವನ್ನಪ್ತಾರೆ ಅಂತ ಹೇಳಲಾಗಿದೆ. ಹಾಗಾದರೆ 2 ತುಂಡವ ಭೋಗಿ ಇದನ್ನು ತಗೊಂಡು ರಿಸರ್ಚ್ ಮಾಡಲಾಯಿತು.
ಇದ್ರ ಬಗ್ಗೆ ರಿಸರ್ಚ್ ಮಾಡಿದಾಗ ಬಂದಂಥ ಬಹಳ ಮುಖ್ಯವಾದಂಥ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಪ್ರತಿಯೊಬ್ಬ ಮನುಷ್ಯನು ಈ ವಿಚಾರದ ಬಗೆಗೆ ತಿಳ್ಕೊಳ್ಬೇಕು. ತಿಳಿದುಕೊಂಡು ಅದನ್ನು ಅನುಸರಿಸಿದಾಗ ವಿಶೇಷತೆ ಆವೃತ್ತವಾಗುತ್ತೆ. ಹಲವಾರು ಮಂದಿಗೆ 2 ಹೊತ್ತು ಊಟವನ್ನು ಕೊಡ್ತಾ ಬಂದರು, ಅವ್ರಿಗೆ ಗ್ಯಾಸ್ಟ್ರಿಕ್ ಆಗೋದು, ಶಕ್ತಿಹೀನತೆ ಬರೋದು, ಹಿಂಗೆಲ್ಲ ಆಯಿತು. 2 ಹೊತ್ತಿನ ಊಟವನ್ನು 3 ಹೊತ್ತು ತಗೊಳ್ಳೋಕೆ ಪ್ರಾರಂಭ ಮಾಡಿದ್ರು. 3 ಹೊತ್ತು ಕೊಟ್ಟು ನೋಡಿದ್ರು, ಸ್ವಲ್ಪ ವಿಶೇಷವಾದಂಥ ಒಂದು ಬದಲಾವಣೆ ಕಂಡು ಬಂತು. ಅದನ್ನು 4 ಹೊತ್ತು ಕೊಡಲಿಕ್ಕೆ ಪ್ರಾರಂಭ ಮಾಡಿದ್ರು. 4 ಹೊತ್ತು ಕೊಟ್ಟಾಗ ಏನಾಯಿತು, ವಿಶೇಷವಾದಂಥ ಬೆನಿಫಿಟ್ಸು ದೊರೀತು. ಗ್ಯಾಸ್ಟ್ರಿಕ್ ಆಗೋದು ಅವಾಯ್ಡ್ ಆಯಿತು, ಅಸಿಡಿಟಿ ಆಗೋದು ಅವಾಯ್ಡ್ ಆಯಿತು, ಮತ್ತು ವೀಕ್ನೆಸ್ ಬರೋದು ಅವಾಯ್ಡ್ ಆಯಿತು, ಸುಮಾರು ತೊಂದರೆಗಳು ಅವಾಯ್ಡ್ ಆಯಿತು. ಡಿಕ್ಲೇರ್ ಮಾಡಿ ಸ್ಟೇಟ್ಮೆಂಟನ್ನು ಕೊಟ್ಟರು. ಯು ಕ್ಯಾನ್ ಹ್ಯಾವ್ 2 times ಫುಡ್ ಇನ್ 3 times ಆರ್ 4 times ಅಂತಕ್ಕಂಥ. 2 ಹೊತ್ತಿನ ಆಹಾರವನ್ನು 3 ಹೊತ್ತು ತೊಗೋಬೋದು ಅಥವಾ 4 ಹೊತ್ತು ತೊಗೋಬೋದು ಅಂತಕ್ಕಂಥ ಒಂದು ಟೈಮಿಂಗ್ಸನ್ನು ಡಿಕ್ಲೇರ್ ಮಾಡಿ. ಒಂದು ಟೈಮಿಂಗ್ಸ್ ಇಟ್ಕೊಂಡು 3 ಹೊತ್ತು ತೊಗೊಳ್ಳಿ ಅಥವಾ 4 ಹೊತ್ತು, ಅದು 2 ಹೊತ್ತಿನ ಊಟಕ್ಕೆ ಸಮನಾಗಿರಬೇಕು ಅಂತಕ್ಕಂಥದ್ದು ಮುಖ್ಯವಾದಂಥ ವಿಚಾರ. ಒಂದು ಟೈಮನ್ನು ಫಿಕ್ಸ್ ಮಾಡ್ಕೊಂಡು ಅದರಲ್ಲಿ ತೊಗೊಳ್ಳಿ. ಮಧ್ಯೆ ಏನು ತಿನ್ನಬಾರ್ದು. ಟಿಫನ್ ಆದಮೇಲೆ ಊಟದವರೆಗೂ ಏನು ತಿನ್ನಬೇಡಿ. ಊಟ ಆಯಿತು ಸಂಜೆ ಆಯ್ತು ಇನ್ನು ರಾತ್ರಿ ಫಿಕ್ಸ್ ಮಾಡಿಬಿಡಿ. ಅಂದರೆ ಇಲ್ಲಿ ರಿಸರ್ಚ್ ರಿಪೋರ್ಟ್ ಏನು ಅಂದರೆ, ಯು ಶುಡ್ ಹ್ಯಾವ್ ಫುಡ್ ಆಫ್ಟರ್ ಎವ್ರಿ 5 hours ಅಂತಕ್ಕಂಥದ್ದು. ಪ್ರತಿ 5 hours ಲೈಟಾಗಿ ತೊಗೊಳ್ಳಿ ಅಂತಕ್ಕಂಥದ್ದು. ರಾತ್ರಿ ಮಧ್ಯರಾತ್ರಿ ಎಲ್ಲ ಎದ್ದು ತಿನ್ನಬಾರ್ದು. ಎಚ್ಚರವಾಗಿದ್ದಾಗ ಪ್ರತಿ 5 ಗಂಟೆಗಳಿಗೊಮ್ಮೆ ಏನಾದರೂ ತೊಗೊಂಡ್ರೆ ಬಹಳ ಉತ್ತಮ ಅಂತಕ್ಕಂಥದ್ದು ಮುಖ್ಯವಾದಂಥ ವಿಚಾರ. 2 ಹೊತ್ತಿನ ಊಟವನ್ನು 3 ಹೊತ್ತು ಅಥವಾ 4 ಹೊತ್ತು ತೊಗೊಳ್ಬೇಕು. ಮಧ್ಯದಲ್ಲಿ ನೀರು ಕುಡಿಬೋದಷ್ಟೇ, ಬೇರೆ ಏನೂ ತೊಗೋಬಾರ್ದು. ಮಧ್ಯೆ ಜ್ಯೂಸ್ ಕುಡಿಯೋದು, ಹಣ್ಣು ತಿನ್ನೋದು, ಹೀಗೆಲ್ಲ ಮಾಡಬಾರ್ದು. ನೀವು ಒಮ್ಮೆ ಆಹಾರವನ್ನು ಕೊಟ್ಟಾಗ ಅದು ಕರೆಕ್ಟಾಗಿ ರಕ್ತಗತವಾಗಲಿಕ್ಕೆ 5 ರಿಂದ 6 hours ತೊಗೊಳುತ್ತೆ. ಆ 5 hours ಮಧ್ಯದಲ್ಲಿ ನೀವೇನಾದರೂ ಏನಾದರೂ ಆಹಾರ ಪದಾರ್ಥ ಕೊಟ್ಟಿದ್ದೆ ಆದರೆ, ನೀರನ್ನು ಬಿಟ್ಟು ಬೇರೆ ಪದಾರ್ಥವನ್ನು ಏನಾದರೂ ಕೊಟ್ಟಿದ್ದೆ ಆದರೆ ಮತ್ತೆ ಅನ್ವಾಂಟೆಡ್ ಜ್ಯೂಸಸ್ ಎಲ್ಲ ಕ್ರಿಯೇಟ್ ಆಗುತ್ತೆ. ಬೇಡವಾಗಿರ್ತಕ್ಕಂಥ ಜ್ಯೂಸಸ್ ಎಲ್ಲ ತುಂಬ ಕ್ರಿಯೇಟ್ ಆಗುತ್ತೆ. ಹಾಗಾಗಿ ಅವರು ಅಸಿಡಿಟಿ ಪೇಷಂಟ್ ಆಗಿ ಪರಿವರ್ತನೆ ಆಗೋಗ್ತಾರೆ. ಅಸಿಡಿಟಿ ಬರಲಿಕ್ಕೆ ಬೇಕಾದಷ್ಟು ಕಾರಣ ಇದೆ. ಸ್ಟ್ರೆಸ್ಸಿಂದ ಅಸಿಡಿಟಿ ಬರುತ್ತೆ, ಸರಿಯಾದ ಟೈಮಲ್ಲಿ ಆಹಾರ ತೊಗೊಳ್ದೇ ಇದ್ದರೆ ಬರುತ್ತೆ, ಚೆನ್ನಾಗಿ ಅಗಿದು ಆಹಾರ ಪದಾರ್ಥವನ್ನು ತೆಗೆದುಕೊಳ್ದೇ ಇದ್ದರೆ ಗ್ಯಾಸ್ಟ್ರಿಕ್ ಬರುತ್ತೆ, ಹೆಚ್ಚಾಗಿ ಆಹಾರ ತೊಗೊಂಡ್ರೆ ಗ್ಯಾಸ್ಟ್ರಿಕ್ ಬರುತ್ತೆ. ಚೆನ್ನಾಗಿ ಅಗಿದು, ಹೌದು, ಕೆಲವ್ರಿಗೇನು ಅಭ್ಯಾಸ ಅಂದರೆ ನುಂಗೋದು ಅಭ್ಯಾಸ, ಕೊಟ್ಟರೆ ಹಂಗೆ ನುಂಗ್ಬಿಡ್ತಾರೆ. ಆಗ ನುಂಗಿದಾಗ ಏನಾಗುತ್ತೆ, ಪೀಸ್ಗಳೆಲ್ಲ ದೊಡ್ಡದಾಗಿರುತ್ತೆ. ಅದು ರಕ್ತಗತವಾಗಲಿಕ್ಕೆ ತುಂಬ ಟೈಮ್ ಆಗುತ್ತೆ. ಆಗ ಅನ್ವಾಂಟೆಡ್ ಜ್ಯೂಸಸ್ಸು, ಬೇಡವಾಗಿರ್ತಕ್ಕಂಥ ಒಂದು ಜೀರ್ಣಕ್ರಿಯೆ ಜ್ಯೂಸಸ್ಸು ಹೆಚ್ಚಾಗಿ ಕ್ರಿಯೇಟ್ ಆಗಿಬಿಡುತ್ತೆ. ಹಾಗೇನಾಗುತ್ತೆ, ಅದು ರಕ್ತದಲ್ಲಿ ಮಿಂಗಲ್ ಆಗಲಿಕ್ಕೆ ಪ್ರಾರಂಭ ಆಗುತ್ತೆ, ರಕ್ತಕ್ಕೆ ಬೆರೆಯುತ್ತೆ. ಹಾಗಾದಾಗ ತೊಂದರೆಗಳು ಉಂಟಾಗುತ್ತೆ, ವಿಪರೀತವಾಗಿ ಗ್ಯಾಸ್ಟ್ರಿಕ್ ಎಲ್ಲ ಉಂಟಾಗುತ್ತೆ. ಹಾಗಾಗಿ ಚೆನ್ನಾಗಿ ಅಗಿದು ತೊಗೊಳ್ಳೋದು ಅಭ್ಯಾಸ ಮಾಡ್ಕೋಬೇಕು. ಸ್ಟಮಕ್ ಆ್ಯಸ್ ನೋಟ್ ಇತ್ತು, ಹೊಟ್ಟೆಗೆ ಯಾವುದೋ ಹಲ್ಲಿಲ್ಲ ಅಥವಾ ಪಿಕಾಸಿ ಇಲ್ಲ, ಹಲ್ಲಿರೋದು ಬಾಯಲ್ಲಿ, ಅದನ್ನು ಕರೆಕ್ಟಾಗಿ ಉಪಯೋಗಿಸೋದನ್ನು ಅಗಿದು ಚೆನ್ನಾಗಿ ಜಗಿದು ತೊಗೊಳ್ಳೋದನ್ನು ಅಭ್ಯಾಸ ಮಾಡ್ಕೊಳ್ಬೇಕು. ಆಗ ಅಸಿಡಿಟಿಯನ್ನು ದೂರ ಇರಿಸ್ಬೋದು ಅಂತಕ್ಕಂಥದ್ದು. ಮತ್ತೇನು, ಹೆಚ್ಚಾಗಿ ತಿನ್ನೋದ್ರಿಂದ ಏನಾಗುತ್ತೆ, ಅನಾವಶ್ಯಕವಾಗಿ ಅಲ್ಲೂ ಸಹ ಡೈಜೆಸ್ಟಿವ್ ಜ್ಯೂಸಸ್ಸು ಹೆಚ್ಚಾಗಿ ಕ್ರಿಯೇಟ್ ಆಗಿಬಿಡುತ್ತೆ. ತುಂಬ ಅನಾವಶ್ಯಕವಾಗಿ ಜಾಸ್ತಿ ಕ್ರಿಯೇಟ್ ಆಗುತ್ತೆ. ಎಷ್ಟು ಬೇಕೋ ಅಷ್ಟು ಕ್ರಿಯೇಟ್ ಆದರೆ ಏನೂ ತೊಂದರೆ ಇರೋದು. ಕಡಿಮೆ ಕ್ರಿಯೇಟ್ ಆದರೆ ತೊಂದರೆ ಉಂಟಾಗುತ್ತೆ. ಹೆಚ್ಚು ಅಂದರೆ ತುಂಬ ಹೆಚ್ಚು ಕ್ರಿಯೇಟ್ ಆದರೆ ತೊಂದರೆ ಉಂಟಾಗುತ್ತೆ. ತುಂಬ ಹೆಚ್ಚು ತಿಂದರೆ ಆ ರೀತಿ ಆಗುತ್ತೆ. ಹಾಗಾಗಿ 2 ಹೊತ್ತಿನ ಆಹಾರ 3 ಹೊತ್ತು ಅಥವಾ 4 ಹೊತ್ತು ತೆಗೆದುಕೊಳ್ಬೇಕು. ಅಗಿದು ತೊಗೊಳ್ಳೋದನ್ನು ಅಭ್ಯಾಸ ಮಾಡ್ಕೊಳ್ಬೇಕು. ಮಧ್ಯದಲ್ಲಿ 2 ರಿಂದ 2.5 ಲೀಟರ್ನಷ್ಟು ನೀರನ್ನು ಉಪಯೋಗಿಸ್ಬೇಕು. ಎಷ್ಟೋ ಮಂದಿಗೆ ನೀರನ್ನು ಯಾವ ರೀತಿ ಉಪಯೋಗಿಸ್ಬೇಕು ಗೊತ್ತಿಲ್ಲ. ಇದನ್ನು ಕಲಿಯುಗ ಅಮೃತ ಅಂತ ಕರೆದಿದ್ದಾರೆ. ಕಲಿಯುಗ ಅಮೃತ ಅಂತ ಕರೆಕ್ಟಾಗಿ ನೀವು ನೀರನ್ನು ಉಪಯೋಗಿಸಿದ್ದೆ ಆದರೆ ಕ್ರಮಬದ್ಧವಾಗಿ ಬಹಳಷ್ಟು ರೋಗಗಳನ್ನು ತಡೆ ಹಿಡಿಬಹುದು ಅಂತಕ್ಕಂಥದ್ದು. ಬೆಳಗ್ಗೆ ಎದ್ದು ನೀರನ್ನು ಕುಡಿಯೋದ್ರಿಂದ ಅನಾವಶ್ಯಕ ತ್ಯಾಜ್ಯ ವಸ್ತುಗಳು ಮಲಮೂತ್ರದ ಮುಖಾಂತರವಾಗೆಲ್ಲ, ಅಂದರೆ ಟಾಕ್ಸಿನ್ಸ್ ಎಲ್ಲ ಹೊರಗಡೆ ಬಂದ್ಬಿಡುತ್ತೆ. ಆರೋಗ್ಯ ಪ್ರಮೋಟ್ ಆಗುತ್ತೆ. ಉಗುರು ಬೆಚ್ಚಗಿನ ನೀರನ್ನು ಕುಡಿದ್ರೆ ಓಕೆ, ಆದರೆ ಅದಕ್ಕೆ ನಿಂಬೆಹಣ್ಣು ಹಾಕ್ಕೊಂಡು, ನಿಂಬೆಹಣ್ಣು ಸ್ವಲ್ಪ ಏನಾದರೂ ಅಸಿಡಿಟಿ ನಿಮಗಿಲ್ಲ ಅಂದರೆ ನಿಂಬೆಹಣ್ಣು ಹಾಕ್ಕೊಂಡು ಕುಡಿಬೋದು. ಜೇನುತುಪ್ಪ ಹಾಕ್ಕೊಂಡು ಕುಡಿಯೋದು ಹೀಗೆಲ್ಲ ಮಾಡಬಾರ್ದು. ಬೆಳಗ್ಗೆ ಹೊತ್ತು ಕುಡಿತೀರಾ, ಒಂದು ಸಣ್ಣ ಗ್ಲಾಸ್ ನೀರನ್ನು ಕುಡಿಯೋದ್ರಿಂದ ಏನಾಗುತ್ತೆ, ಬಿಸಿ ನೀರನ್ನು ಕುಡಿಯೋದ್ರಿಂದ ಪೂರ್ತಿ ತ್ಯಾಜ್ಯ ವಸ್ತುಗಳೆಲ್ಲ ಹೊರಗಡೆ ಬರುತ್ತೆ. ಮಧ್ಯಾಹ್ನ 1 ಗ್ಲಾಸು, ರಾತ್ರಿ 1 ಗ್ಲಾಸ್ ಮಲಗುವಾಗ ಸಣ್ಣ ಗ್ಲಾಸಲ್ಲಿ ಉಗುರು ಬೆಚ್ಚಗಿನ ನೀರನ್ನು ಕುಡಿತಕ್ಕಂಥದ್ದು ಉತ್ತಮ. ಬೆಳಗಿನ ವೇಳೆಯಲ್ಲಿ ಕುಡಿತಕ್ಕಂಥದ್ದು ಒಂದು ರೀತಿ ಸ್ನಾನವನ್ನು ಮಾಡಿಸಿದಾಗೆ, ಒಳಗಡೆ ದೇಹಕ್ಕೆ ಸ್ನಾನವನ್ನು ಮಾಡಿಸಿದಾಗೆ. ಹಾಗಾಗಿ ಕುಡಿತಕ್ಕಂಥದ್ದು ದಿನದಲ್ಲಿ 2 ರಿಂದ 2.5 ಲೀಟರ್ ನಾರ್ಮಲ್ ವಾಟ್ರನ್ನು ಉಪಯೋಗಿಸೋದ್ರಿಂದ ಆರೋಗ್ಯ ಪ್ರಮೋಟ್ ಆಗುತ್ತೆ ಅಂತಕ್ಕಂಥದ್ದು. ಇಲ್ಲದೇ ಇದ್ದರೆ ಏನಾಗುತ್ತೆ, ನೀರನ್ನು ಸರಿಯಾಗಿ ಉಪಯೋಗಿಸ್ತಾ ಇದ್ದರೆ ತೊಂದರೆಗಳು ಉಂಟಾಗುತ್ತೆ. ಮಿಕ್ಸಿಗೆ
ಫುಡ್ ಹಾಕಿದ್ದೀರ ಅದು ಗ್ರೈಂಡ್ ಮಾಡಲಿಕ್ಕೆ, ಅದಕ್ಕೆ ನೀರು ಹಾಕದೇ ಇದ್ರೆ ಏನಾಗುತ್ತೆ, ಸರಿಯಾಗಿ ಅದು ಪೇಸ್ಟ್ ಆಗೋದಿಲ್ಲ. ಆ ರೀತಿಯಲ್ಲಿ ಆಹಾರವನ್ನು ಕೊಟ್ಟಿರ್ತೀರ, ಸರಿಯಾದ ಪ್ರಮಾಣದಲ್ಲಿ ನೀರು ಕೊಡದೇ ಇದ್ರೆ ಏನಾಗುತ್ತೆ, ಅದು ರಕ್ತಗತವಾಗ್ಲಿಕ್ಕೆ ಸಾಧ್ಯವಾಗೋದಿಲ್ಲ. ತುಂಬ ತೊಂದರೆಗಳುಂಟಾಗುತ್ತೆ. ಕಾನ್ಸ್ಟಿಪೇಷನ್, ಪೈಲ್ಸ್ ಆಗೋದು, ಹೊಟ್ಟೆ ಸದಾ ಕಾಲದಲ್ಲಿ ನೋವು ಬರ್ತಕ್ಕಂಥ ಹೀಗೆಲ್ಲ ತೊಂದರೆ ಉಂಟಾಗ್ಬಿಡುತ್ತೆ. ಸೊ ಹಾಗಾಗಿ ನೀರನ್ನು ಬಳಸಬೇಕು ಅಂತಕ್ಕಂಥದ್ದು. ಸರ್ ನಾನು ಕಾಫಿ ಕುಡಿತೇನೆ, ಟೀ ಕುಡಿತೇನೆ. ಕಾಫಿ ಟೀ ನಾಟ್ ಅಲೋಡ್. ಕಾಫಿ ಟೀ ನಾವು ಅಲೋನೇ ಮಾಡೋದಿಲ್ಲ. ಕಾಫಿನಲ್ಲಿ ಕೆಫಿನ್ ಅಂತಕ್ಕಂಥ ಪಾಯ್ಸನ್ ತಿಂಗಿದೆ, ಟೀನಲ್ಲಿ ಟ್ಯಾನಿನ್ ಅಂತಕ್ಕಂಥ ಪಾಯ್ಸನ್ ಇದೆ. ಕಾಫಿ ಟೀಯನ್ನು ಹೆಚ್ಚಾಗಿ ಕುಡಿಯೋದ್ರಿಂದ ಏನಾಗುತ್ತೆ, ತುಂಬ ಭಯ ಆಗ್ತಕ್ಕಂಥದ್ದು, ತುಂಬ ಸದಾ ಕಾಲದಲ್ಲಿ ನೆಗೆಟಿವ್ ಥಾಟ್ಸ್ ಬರ್ತಕ್ಕಂಥದ್ದು, ಅಥವಾ ಡಯಾಬಿಟೀಸ್ ಆಗ್ತಕ್ಕಂಥ ಸಾಧ್ಯತೆ ಉಂಟು, ಅಥವಾ ಸದಾ ಕಾಲದಲ್ಲಿ ತುಂಬ ಹಸಿವಾಗುತ್ತೆ, ಇಲ್ಲ ಹಸಿವು ನಿಂತೋಗ್ಬಿಟ್ಟಿರುತ್ತೆ, ನಿದ್ರೆ ಬರದೇ ಇರ್ತಕ್ಕಂಥದ್ದು, ಈ ರೀತಿಯೆಲ್ಲ ತೊಂದರೆ ಉಂಟಾಗುತ್ತೆ. ಸರ್ ನಾನು ಕಾಫಿ ಕುಡಿದ್ರೆ ಮೈಂಡು ಫ್ರೆಶ್ ಆಗುತ್ತೆ. ಖಂಡಿತವಾಗಿ ಅದಕ್ಕೂ ಯಾವುದೇ ರೀತಿ ಸಂಬಂಧ ಇಲ್ಲ. ಮನಸ್ಸಿಗೂ ಕಾಫಿಗೂ ಏನು ಸಂಬಂಧ, ಅದು ಕ್ರಿಯೇಟ್ ಮಾಡ್ಕೊಂಡಿರ್ತೇವೆ. ಮನಸ್ಸು ಅಳ್ತಾ ಇರುತ್ತೆ, ನಿಮಗೆ ಬೋರ್ ಆಗ್ತಾ ಇರುತ್ತೆ. ಒಂದಿನ ಏನಾಗುತ್ತೆ, ಬೋರ್ ಆಗುತ್ತೆ. ಉದಾಹರಣೆ ಏನು, ಕರ್ಫ್ಯೂ ಇದೆ, ಕರ್ಫ್ಯೂನಲ್ಲಿ ಬೋರ್ ಆಗ್ತಾ ಇದೆ ಅಂತ ಏನು ಮಾಡ್ತಾರೆ, ಕೆಲವರು ಸಿಗರೇಟ್ ಸೇದೋದನ್ನು ಕಲ್ತ್ಕೊತಾರೆ, ಹೆಂಡ ಕುಡಿಯೋದು ಕಲ್ತ್ಕೊತಾರೆ, ಕೆಲವರು ಕಾಫಿ ಕುಡಿಯೋದು, ಕೆಲವರು ಟೀ ಕುಡಿಯೋದು, ಕೆಲವರು ಪಾನ್ ಪರಕ್ ಹಾಕೋದು, ಹಿಂಗೆಲ್ಲ ಕೆಟ್ಟ ಅಭ್ಯಾಸಗಳನ್ನು ಕಲ್ತ್ಕೊಳ್ತಾರೆ. ಮನಸ್ಸು ಹತ್ತಾಗ ಒಳ್ಳೆಯ ವಿಚಾರಗಳನ್ನು ಕೊಡ್ತಕ್ಕಂಥದ್ದು ರೂಢಿ ಮಾಡ್ಕೊಳ್ಬೇಕು. ಬೋರ್ ಆಗ್ತಾ ಇದೆ ಅಂದರೆ ಮಗು ಅಳ್ತಾ ಇದೆ ಅಂತ ಹೇಳಿ, ಮಗು ಹತ್ತಾಗ ಏನು ಮಾಡ್ತೀರಾ, ನೀವೇನಾದರೂ ಆ ಮಗು ಅಳೋದು ನಿಲ್ಲಿಸ್ಲಿಕ್ಕೆ ಚಾಕು ಅಥವಾ ಬ್ಲೇಡ್ ಕೊಟ್ಟರೆ ಏನು ಮಾಡುತ್ತೆ, ಅಳು ನಿಲ್ಲಿಸ್ಬಿಡುತ್ತೆ. ಆದರೆ ಸ್ವಲ್ಪ ಹೊತ್ತಾದಮೇಲೆ ಕೈ ಕಾಲೆಲ್ಲ ಕುಯ್ಕೊಂಡು ರಕ್ತದ ಮಡಿಲಾಗ್ಬಿಟ್ಟಿದೆ ಅಲ್ವೇ? ಹಾಗೆ ಮನಸ್ಸು ಬೋರ್ ಆಗ್ತಾ ಇದೆ ಅಂಥೇಳಿ ಕೆಟ್ಟ ವಿಚಾರಗಳನ್ನು ಕೊಡ್ತಕ್ಕಂಥದ್ದು ಹೇಗಿರುತ್ತೆ, ಕೆಟ್ಟ ಹಂತಗಳನ್ನು, ಕೆಟ್ಟ ಅಭ್ಯಾಸಗಳನ್ನು ಕೊಟ್ಟರೆ ಹೇಗಿರುತ್ತೆ. ಒಳ್ಳೆಯ ಅಭ್ಯಾಸಗಳನ್ನು ಕೊಡಿ. ಒಂದು ದಿನದಲ್ಲಿ 1 ಗ್ಲಾಸ್ ಹಾಲನ್ನು ಕುಡೀರಿ. ಒಂದು ಸ್ಪೂನು ಮೊಳಕೆ ಬರೆಸಿರ್ತಕ್ಕಂಥ ಕಾಳುಗಳನ್ನು ತೆಗೆದುಕೊಳ್ಳಿ. 2 ಸ್ಪೂನು ಕುಂಬಳಕಾಯಿ ಪಲ್ಯವನ್ನು ತೆಗೆದುಕೊಳ್ಳಿ. ಹೀಗೆ ಒಂದು ಸ್ವಲ್ಪ ಪುದೀನ ಸೊಪ್ಪನ್ನು ತಿನ್ನಿ, ಅಥವಾ ಸ್ವಲ್ಪ ತುಳಸಿ ಸೊಪ್ಪನ್ನು ತಿನ್ನಿ. ಹೀಗೆ ಒಂದೊಂದು ಕ್ರಮಬದ್ಧವಾಗಿ ಆರೋಗ್ಯಕರ ಹಂತಕ್ಕೆ ರೂಢಿ ಮಾಡಬೇಕೇ ಹೊರತು ಈ ರೀತಿ ಕೆಟ್ಟ ಅಭ್ಯಾಸಗಳಿಗೆ ಒಳಗಾಗಿ ಮತ್ತೆ ಅದನ್ನು ಬಿಡಲಿಕ್ಕೆ ಮತ್ತೆ ಸರ್ಕಸನ್ನು ಮಾಡಬೇಕಾಗುತ್ತೆ. ಸೊ ಹಾಗೆಲ್ಲ ಮಾಡ್ತಕ್ಕಂಥದ್ದು ಬೇಡ. ಒಳ್ಳೆಯ ವಿಚಾರಗಳನ್ನು ಮನಸ್ಸಿಗೆ ಬೋರ್ ಆದಾಗ ಕೊಡ್ತಕ್ಕಂಥದ್ದನ್ನು ರೂಢಿ ಮಾಡಿಕೊಡ್ಬೇಕು. ಕಾಫಿ ಟೀಯನ್ನೆಲ್ಲ. ಮತ್ತು ಇನ್ನು ಪೆಪ್ಸಿ ಟೊರಿನೋ, ಅದನ್ನು ಟಾಯ್ಲೆಟ್ ತೊಳಿಲಿಕ್ಕೂ ಸಹ ಅಯೋಗ್ಯ ಅಂತ ಹೇಳಲಾಗಿದೆ. ಅದರಲ್ಲಿ ಹೆಚ್ಚಾದ ಕಾರ್ಬೋಹೈಡ್ರೇಟ್ ಇರೋದ್ರಿಂದ ಮನುಷ್ಯನ ಅಂಗಗಳು ಸುಟ್ಟು ಹೋಗ್ತಕ್ಕಂಥ ಸಾಧ್ಯತೆ ಬಹಳ ಇರುತ್ತೆ. ಪ್ರೆಗ್ನೆಂಟ್ ಲೇಡೀಸ್ಗೆ ಆ ರೀತಿಯಲ್ಲಿ ಪೆಪ್ಸಿ ಟೊರಿನೋ ಏನಾದರೂ ಬಳಕೆಯಾಗಿದೆ, ಅದು ಹುಟ್ಟೋ ಮಗುವೇ ಅಂಗವಿಕಲವಾಗಿ ಹುಟ್ಟುತ್ತೆ ಅಂತ ಹೇಳಲಾಗಿದೆ. ಹಾಗಾಗಿ ಎಚ್ಚರಿಕೆ ವಹಿಸಬೇಕು. ಇವುಗಳೆಲ್ಲ ಬೇಡ. ಕಾಫಿ ಟೀ ಪೆಪ್ಸಿ ಟೊರಿನೋ ಇವುಗಳೆಲ್ಲ ಬೇಡ. ನ್ಯಾಚುರಲಾಗಿ ತಗೊಳ್ಳಿ. ಹಣ್ಣನ್ನು ತಗೊಳ್ಳಿ, ಹಣ್ಣಿನ ರಸ ಮನೆಯಲ್ಲೇ ಮಾಡ್ಕೊಂಡು ತಗೊಳ್ಳಿ. ಆ ಟೈಮಲ್ಲಿ ಮಾತ್ರ ಮಧ್ಯೆ ತಗೊಳ್ಬೇಡಿ. ಆ ರೀತಿ ತೊಗೊಂಡಾಗ ವಿಶೇಷವಾದಂಥ ಬೆನಿಫಿಟ್ಸ್ ನಿಮ್ಮದಾಗುತ್ತೆ. ಮತ್ತು ಬೇಗ ತಿಂತಕ್ಕಂಥ ಅಭ್ಯಾಸಕ್ಕೆ ಹೋಗ್ಬೇಡಿ. ಟೈಮ್ ಕೊಡಿ. ಒಂದು 10ರಿಂದ 15 ನಿಮಿಷ ಕುತ್ಕೊಂಡು ತಿನ್ನಿ. ಅವರ್ಸ್ ಟುಗೆದರ್ ಕುತ್ಕೊಂಡು ತಿನ್ನೋ ಅಭ್ಯಾಸಕ್ಕೆ ಹೋಗಬೇಡಿ. ಮತ್ತು ನಾವು ಆಹಾರವನ್ನು ತೆಗೆದುಕೊಳ್ಳುವಾಗ 3 ಭಾಗಗಳನ್ನು ಅನುಸರಿಸಬೇಕು ಅಂತ ಹೇಳಲಾಗಿದೆ. 3 ಭಾಗಗಳು ಅಂದ್ರೇನು? ಬಲ, ಬಯಕೆ, ಬೇಡಿಕೆ ಅಂತ ಹೇಳಲಾಗಿದೆ. ಬಲ, ನಾವು ಆಹಾರವನ್ನು ತೆಗೆದುಕೊಳ್ಳುವಾಗ ನಮ್ಮ ದೇಹದ ಬಲವನ್ನು ತಗೊಳ್ಬೇಕು, ಗಮನಿಸಬೇಕು. ಗಟ್ಟಿ ಇರ್ತಕ್ಕಂಥ ಪದಾರ್ಥಗಳನ್ನೇ ಯಾವಾಗಲೂ ಕೊಡ್ತಾ ಇರಬಾರ್ದು. ಬಲ, ನಮಗೆ ಜೀರ್ಣ ಆಗುತ್ತಾ, ಅದು ನಮ್ಮ ರಕ್ತ ಅದನ್ನು ಅಬ್ಸರ್ವ್ ಮಾಡುತ್ತಾ ನೋಡ್ಕೊಂಡು ತಗೊಳ್ಳಿ. ಬಯಕೆ, ನಮಗೆ ಇಷ್ಟವಾಗಿರ್ತಕ್ಕಂಥ ಪದಾರ್ಥಗಳನ್ನ ತೊಗೊಳ್ಬೇಕು ಅನ್ಸುತ್ತೆ ತಗೊಳ್ಳಿ. ಇವಾಗ ಉದಾಹರಣೆ ಸ್ವೀಟ್ ತಿನ್ನಬೇಕು ಅನ್ಸುತ್ತೆ, ಇಷ್ಟವಾದ ಸ್ವೀಟನ್ನು ತಗೊಳ್ಳಿ. ವಾರಕ್ಕೊಂದ್ಸಲ ಅಥವಾ 15 ದಿನಕ್ಕೊಂದ್ಸಲ ತಿನ್ನಿ, ಸ್ವಲ್ಪ ಪ್ರಮಾಣದಲ್ಲಿ, ನೋ ಪ್ರಾಬ್ಲಮ್. ಮತ್ತು ಇನ್ನು ಬೇಡಿಕೆ, ನಮ್ಮ ದೇಹಕ್ಕೆ ಏನು ಬೇಕು ಏನು ಬೇಡ ಅದನ್ನು ನೋಡ್ಕೊಂಡು ತಗೊಳ್ಳಿ. ಬೇಡವಾಗಿರ್ತಕ್ಕಂಥದ್ದನ್ನೆಲ್ಲ ನಾಲಿಗೆಗೆ ಹಿತವಾಗಿರುತ್ತೆ ಅಷ್ಟೇ, ಒಳಗಡೆ ಹೋದರೆ ಅದು ವಿಷವಾಗಿ ಪರಿಣಾಮ ಬೀರುತ್ತೆ. ಗೊತ್ತಿದ್ದು ವಿಷ ತಗೊಳ್ತಕ್ಕಂಥದ್ದು ಹೇಗೆ? ಮನೆಗೆ ಬಂದವ್ರಿಗೆ ಕಾಫಿ ತಗೊಳ್ಳಿ ಅಂಥೇಳಿ ವಿಷ ಕೊಡ್ತೇವೆ. ಹಣ್ಣನ್ನು ಕೊಡಿ, ಹಣ್ಣಿನ ಜ್ಯೂಸ್ ಮಾಡಿ ಆಗಲೇ ಕೊಡಿ. ಪರಿವರ್ತಿಸ್ಬೇಕು. ಹಿಂದೆಯಿಂದ ಕೆಲವರು ಬಂದ್ಬಿಟ್ಟಿದೆ, ಕೆಲವನ್ನು ಪರಿವರ್ತಿಸಬಾರ್ದು. ಕೆಲವು ಇವುಗಳ ಅಗತ್ಯವಿರ್ತಕ್ಕಂಥವನ್ನು ನಾವು ಮುಂದಿನ ಪೀಳಿಗೆಗೆ ಪರಿವರ್ತಿಸ್ಕೊಡೋದನ್ನು ಅಭ್ಯಾಸ ಮಾಡಿಕೊಳ್ಬೇಕು. ಹಾಗಾದಾಗ ವಿಶೇಷತೆ ಆವೃತವಾಗುತ್ತೆ, ಮುಂದಿನ ಪೀಳಿಗೆ ಆರೋಗ್ಯದಾಯಕವಾಗಿರುತ್ತೆ. ಇಲ್ಲದೆ ಇದ್ದರೆ ನಾವು ಮಾಡಿಕೊಟ್ಟಿರ್ತಕ್ಕಂಥ ಮತ್ತೆ ಅವರು ಸಹ ಗೊತ್ತಿಲ್ಲದೆ ಅವರು ಅದರಲ್ಲಿ ರೂಢಿ ಆಗ್ತಾ ಹೋಗ್ತಾ ಇರ್ತಾರೆ. ನಮಗೆ ದೇಹಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಭಾಗಗಳನ್ನು ಮಾತ್ರ ಕೊಡ್ತಕ್ಕಂಥದ್ದನ್ನು ಅಭ್ಯಾಸ ಮಾಡಿಕೊಳ್ಬೇಕು. ನಾವು ಆಹಾರವನ್ನು ತೆಗೆದುಕೊಳ್ಳುವಾಗ
ಬಹಳ ಮುಖ್ಯ ಅಂಶಗಳನ್ನು ಗಮನಿಸಬೇಕಾಗುತ್ತೆ. ನಾವು ಮಾಡ್ತಾ ಇರ್ತಕ್ಕಂಥ ಕೆಲಸ ಹೇಗಿದೆ ಅದರ ಮೇಲೆ ಆಹಾರ ತಗೊಳ್ತಕ್ಕಂಥದ್ದನ್ನು ರೂಢಿ ಮಾಡಿಕೊಂಡಾಗ ವಿಶೇಷವಾದಂಥ ಆರೋಗ್ಯ ನಿಮ್ಮದಾಗುತ್ತೆ. ಒಬ್ಬ ರೈತನ ಮಗ BCom ಮಾಡ್ತಾ ಇದ್ದ. ಆತ ಒಂದು ಸಮಯಕ್ಕೆ 2 ರಾಗಿ ಮುದ್ದೆ, ಒಂದು ಸ್ವಲ್ಪ ಅನ್ನ, ಸ್ವಲ್ಪ ಪಲ್ಯ ಹೀಗೆಲ್ಲ ತಿಂತಾ ಇದ್ದ. BCom ಪಾಸ್ ಆಯಿತು. ನಂತರ ಆತ ರೈತನ ಮಗ ಆದ್ದರಿಂದ ಅಲ್ಲಿ ತಂದೆಗೆ ಬಹಳಷ್ಟು ಕೆಲಸವನ್ನು ಮಾಡಿಕೊಡ್ತಾ ಇದ್ದ. 12:30ವರೆಗೂ ಮಾತ್ರ ಆತನ ಕಾಲೇಜ್ ಇರ್ತಾ ಇತ್ತು. ಅದಾದಮೇಲೆ ತಂದೆಗೆ ಪೂರ್ತಿ ಸಹಾಯವನ್ನು ಮಾಡ್ತಾ ಇದ್ದ. ಅವನು ತಿಂತಾ ಇದ್ದಂಥ ಆಹಾರ ಏನೂ ಅನ್ನಿಸ್ತಾ ಇರಲಿಲ್ಲ, ಏಕೆಂದರೆ ತುಂಬ ಕಷ್ಟಪಟ್ಟು ಹೊಲದಲ್ಲಿ ಕೆಲಸವನ್ನು ಮಾಡ್ತಾ ಇದ್ದ. ಅದಾದ ನಂತರ BCom ಆದ ನಂತರ ಆತ ಸಿಟಿಗೆ ಬಂದ. ಆತನಿಗೆ ಬ್ಯಾಂಕ್ನಲ್ಲಿ ಕೆಲಸ ಸಿಕ್ತು. ಕೆಲಸ ಸಿಕ್ಕ ನಂತರ ಬ್ಯಾಂಕಲ್ಲಿ ಏನು ಕೆಲಸ, ಸೈನ್ ಮಾಡೋದು, ಆ ಕಡೆ ಈ ಕಡೆ ನೋಡ್ಕೊಂಬರೋದೆಲ್ಲ ಸರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಈ ರೀತಿ ಕೆಲಸ ಆಯಿತು. ಈ ರೀತಿ ಕೆಲಸ ಆದಾಗ ಏನಾಯಿತು, ಆಹಾರ ಮಾತ್ರ ಅದೇ ರೀತಿ ತಿಂತಾ ಇದ್ದ. 2 ರಾಗಿ ಮುದ್ದೆ, ಅಷ್ಟು ಅನ್ನ ಹೀಗೆ ತಿನ್ಕೊಂಬರ್ತಾ ಇದ್ದ. ಹಾಗಾದಾಗ ಅವನಿಗೆ ಅದ್ರ ಬೆನಿಫಿಟ್ಸು ಜಾಸ್ತಿ ಆಗ್ಲಿಕ್ಕೆ ಪ್ರಾರಂಭ ಆಗೋಯ್ತು. ಹಾಗಾದಾಗ ಏನೋ ದಪ್ಪ ಆಗ್ಲಿಕ್ಕೆ ಪ್ರಾರಂಭ ಆದ, ಹಾರ್ಟ್ ಅಟ್ಯಾಕ್ ಆಯಿತು, ವಾಲ್ ಬ್ಲಾಕ್ಸ್ ಆಯಿತು, ಕೈಕಾಲುಗಳೆಲ್ಲ ತುಂಬ ನಂಬಾಗ್ತಕ್ಕಂಥದ್ದು, ಈ ರೀತಿ ಎಲ್ಲ ತೊಂದರೆ ಆಗೋಯ್ತು. ನಾವು ಕೆಲಸ ಹೇಗೆ ಮಾಡ್ತಾ ಇದ್ದೇವೆ ಅದ್ರ ಮೇಲೆ ಆಹಾರವನ್ನು ತಗೊಳ್ಬೇಕು. ನಮಗೆ ತುಂಬ ಕೆಲಸ ಇದೆ ಅಂದರೆ 2ರಿಂದ 2,500 ಕ್ಯಾಲರೀಸ್ ಆಹಾರ ಪದಾರ್ಥವನ್ನು ತೆಗೆದುಕೊಳ್ಬೇಕು. ಕ್ಯಾಲರೀಸ್ ಎಲ್ಲ ಹೇಗೆ ನೋಡೋದು, ಗೂಗಲಲ್ಲಿ ಕ್ಯಾಲರೀಸ್ ಚಾರ್ಟ್ ಅಂತ ಕೊಡಿ, ತುಂಬ ಚೆನ್ನಾಗಿ ಬರುತ್ತೆ. 2,500 ಅಂದರೆ ಏನು, ಒಂದು ಕಪ್ ಹಾಲು ಬರುತ್ತೆ, ಮೊಸರು ಬರುತ್ತೆ, ಮಜ್ಜಿಗೆ ಬರುತ್ತೆ, ಚಪಾತಿ ಬರುತ್ತೆ, ರೈಸ್ ಬರುತ್ತೆ, ಎಲ್ಲನೂ 2,500 ಕ್ಯಾಲರೀಸ್ಗೆ ಎಲ್ಲನೂ ಬರುತ್ತೆ. ತುಂಬ ಜಾಸ್ತಿ ಕೆಲಸ ಇಲ್ಲ, ಆಫೀಸ್ ವರ್ಕು ಈ ರೀತಿ ಇದೆ ಅಂದರೆ 1,500ರಿಂದ 2,000 ಕ್ಯಾಲರೀಸ್ ಆಹಾರವನ್ನು ಕೊಡಿ. ಹಾಗಾದಾಗ ವಿಶೇಷವಾದಂಥ ಆರೋಗ್ಯ ನಿಮ್ಮದಾಗುತ್ತೆ. ಆಫೀಸ್ ವರ್ಕ್ ಮಾಡ್ತಾ ಇರೋದು ನೋಡಿದ್ರೆ 2,500ರಿಂದ 3,000, ಕೆಲವು ಮದುವೆಗಳಿಗೆ ಹೋದರೆ ಎಷ್ಟು ತಿಂತೇವೆ, 10,000ದಿಂದ 12,000 ಕ್ಯಾಲರೀಸ್ ಪದಾರ್ಥವನ್ನು ನಾವು ಒಂದು ಹೊತ್ತಲ್ಲಿ ತಿಂದಿರ್ತೇವೆ. ಮತ್ತು ಮನೆಗೆ ಬಂದು ತಿರ್ಗಾ ರಾತ್ರಿ ಅದೇ ರೀತಿ ಊಟವನ್ನು ಮಾಡೋಕ್ಕೆ ಪ್ರಯತ್ನಿಸ್ತಾರೆ. ಹಾಗಾದಾಗ ಏನಾಗುತ್ತೆ, ಸುಮ್ಮನೆ ದಪ್ಪವಾಗ್ತಾ ಹೋಗ್ತಾ ಇರ್ತಾರೆ. ಹಾಗಾಗಿ ಎಚ್ಚರಿಕೆ ವಹಿಸಬೇಕು. 1,500ರಿಂದ 2,000 ಕ್ಯಾಲರೀಸ್ ಓಕೆ. ಕಷ್ಟಪಟ್ಟು ಕೆಲಸ ಇದೆ ಅಂದರೆ ಯಾವಾಗಲೂ ಓಡಾಡೋದು, ನಿಂತ್ಕೊಂಡು ತುಂಬ ಕೆಲಸ ಮಾಡ್ತಕ್ಕಂಥದ್ದು 2,500 ಕ್ಯಾಲರೀಸ್ ಆಹಾರ ತಗೊಳ್ಳಿ. ಇನ್ನು ಹೆಚ್ಚಿನ ವಿಚಾರಗಳನ್ನು ಮುಂದಿನ ಭಾಗದಲ್ಲಿ ತಿಳಿದುಕೊಳ್ಳೋಣ. ಈ ಅಂಶಗಳನ್ನೆಲ್ಲ ಕ್ರಮಬದ್ಧವಾಗಿ ಅರಿತುಕೊಂಡು ಜೀವನದಲ್ಲಿ ಅಳವಡಿಸ್ಕೊಂಡಾಗ ವಿಶೇಷವಾದಂಥ ಆರೋಗ್ಯ ನಿಮ್ಮದಾಗೋದ್ರಲ್ಲಿ 2ನೇ ಮಾತಿಲ್ಲ. ಗಳನ್ನೆಲ್ಲ ಅಳವಡಿಸ್ಕೊಳ್ಳಿ. ಉತ್ತಮವಾದಂಥ ವ್ಯಕ್ತಿಗಳಿಗೆ ಅದನ್ನು ಶೇರ್ ಮಾಡಿ. ನಮಸ್ಕಾರ.